ಈ ವಾರ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಶುಭವಾರ್ತೆ 5ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ನಾವೆಲ್ಲರೂ ಕೂಡ ಸತ್ಯವೇದ ತೆಗೆದುಕೊಂಡು ಬಂದಂತವರು ಗಮನ ಹರಿಸಿರಿ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನ ಹೊಂದುವರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ತಾನು ಸುವಾರ್ತೆಯನ್ನ ಪ್ರಾರಂಭ ಮಾಡಿದಂತ ದಿನಗಳಲ್ಲಿ ಆತನು ಕೂಡ ಅನೇಕರಿಗೆ ವಾಕ್ಯಗಳನ್ನು ಬೋಧನೆ ಮಾಡುವಾಗ ಅನೇಕರಿಗೆ ಆತನು ಹೇಳ್ತಾ ಇರಬೇಕಾದ್ರೆ ಒಂದು ಸಾರಿ ಆತನು ಒಂದು ಸಾಮ್ಯವನ್ನ ಹೇಳಿದ ಪ್ರಿಯರೇ, ವಾಕ್ಯವನ್ನ ಯಾವ ರೀತಿಯಾಗಿ ಕೇಳುವಂತ ಜನರು ಆಶೀರ್ವದಿಸಲ್ಪಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯವನ್ನು ನೀವು ತೆಗೆದಿಟ್ಕೊಂಡ್ರೆ ಅಲ್ಲಿ 4ರಿಂದ 14 ವಚನಗಳವರೆಗೆ 15 ವಚನಗಳವರೆಗೆ ನೀವು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಬಿತ್ತುವವನು ಬಿತ್ತುವುದಕ್ಕೆ ಎಲ್ಲಿಗೆ ಹೋದ? ಹೊಲಕ್ಕೆ ಹೋದ. ಹೊಲಕ್ಕೆ ಬಿತ್ತುವಾಗ ತನ್ನ ಬೀಜಗಳನ್ನ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಕೆಲವು ಬೀಜಗಳಿಂದ ಪುಟ್ಟಿಯಿಂದ ತೆಗೆದುಕೊಳ್ಳಬೇಕಾದ್ರೆ ಎಲ್ಲಿ ಬಿದ್ದುವಂತೆ? ದಾರಿಯ ಮಗ್ಗಲಲ್ಲಿ ಬಿದ್ದು. ಇನ್ನೂ ಕೆಲವು ಬೀಜಗಳು ಹಿಂಗೆ ಇದು ಮಾಡ್ತಾ ಇರಬೇಕಾದ್ರೆ ಬಂಡೆ ಮೇಲ್ಗಡೆ ಏನಿದೆ? ನೆಲ ಇದೆ, ಆದ್ರೆ ಒಳಗಡೆ ಎಲ್ಲ ಏನಿದೆ? ಬಂಡೆ ಇದೆ. ಬಂಡೆಯ ನೆಲದ ಮೇಲೆ ಕೆಲವು ಬೀಜಗಳು ಬಿದ್ದು. ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ? ಮುಳ್ಳು ಗಿಡಗಳು ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಬಿದ್ದು. ಮುಳ್ಳು ಗಿಡಗಳು ಇದಾವೆ, ಅದರ ಮಧ್ಯದಲ್ಲಿ ಏನ್ ಬಿದ್ದುವು? ಬೀಜಗಳು ಬಿದ್ದುವು. ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ? ಒಳ್ಳೆಯ ಭೂಮಿಯಲ್ಲಿ ಬಿದ್ದವು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ವಾಕ್ಯವನ್ನ ಈ ಒಂದು ಸಾಮ್ಯವನ್ನ ಹೇಳಿದಾಗ ಅಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಗ್ರಹಿಸಿಕೊಳ್ಳುವಂತ ಶಕ್ತಿ ಆಗಲಿಲ್ಲ. ಏನಿದು ಸ್ವಾಮಿ, ಈ ಸಾಮ್ಯದ ಅರ್ಥ ಏನೆಂಬುದಾಗಿ ನಮಗೆ ತಿಳಿಯಪಡಿಸಿ ಎಂಬುದಾಗಿ ಹೇಳಿದಾಗ ಅವಾಗ ಅವರು ಅಲ್ಲಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಶಿಷ್ಯರಿಗೆ ಏನೆಂಬುದಾಗಿ ಅಂದ್ರೆ, ಬಿತ್ತುವಾಗ ಅಂದ್ರೆ ಬಿತ್ತುವವನಂದ್ರೆ ಯಾರು? ಸುವಾರ್ತಿಕರು, ವಾಕ್ಯವನ್ನ ಸಾರುವಂತವರು. ವಾಕ್ಯ ಹೇಳ್ತಾ ಇರ್ತಾರೆ, ಕೆಲವು ಬೀಜಗಳು ಎಲ್ಲಿ ಬೀಳ್ತಾವೆ? ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಎಲ್ಲಿ ಬೀಳ್ತವೆ? ದಾರಿಯ ಮಗ್ಗಲಲ್ಲಿ ಬೀಳ್ತಾವೆ. ಛತ್ರಿ ಕೆಳಗಿದ್ದಾರೆ ಅಂತ ಹೇಳಿ ನಾವು ಓದುವ ಎಲ್ಲಿ ಬೀಳ್ತಾವ? ದಾರಿಯ ಮಗ್ಗಲಲ್ಲಿ ಬೀಳ್ತಾವ. ಅವ್ರಿಗೆ ವಾಕ್ಯ ಬೇಕಾಗಿಲ್ಲ. ಹಲ್ಲೆಲೂಯಾ. ವಾಕ್ಯ ಕೇಳಿದವರ ರೀತಿಯಲ್ಲಿ ಇರ್ತಾರೆ, ಆದ್ರೆ ವಾಕ್ಯವನ್ನು ಅವ್ರು ಏನ್ ಮಾಡಲ್ಲ? ಗ್ರಹಿಸಿಕೊಳ್ಳೋದಿಲ್ಲ. ವಾಕ್ಯ ಅವ್ರ ಹೃದಯದೊಳಗೆ ಹೋಗಲ್ಲ. ಸೈತಾನ ಅಕ್ಕಿ ಬಂದು ಏನ್ ಮಾಡ್ಬಿಡುತ್ತಾ? ದಾರಿಯ ಮಗ್ಗಲಲ್ಲಿ ಬಿದ್ದಿರ್ತಕ್ಕಂಥ ಆ ಒಂದು ಬೀಜಗಳನ್ನ ತೆಗೆದುಕೊಂಡು ಹೋಗಿಬಿಡುತ್ತೆ ಪ್ರೇಯರ್. ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವು? ಬಂಡೆ ನೆಲದ ಮೇಲೆ ಬಿದ್ದುವು. ಅವು ಬೇಗನೆ ಬೆಳೆದು ಬಿಟ್ಟು. ಹೆಂಗ್ ಬೆಳೆದು ಅಂತೆ? ಸಡನ್ ಆಗಿ ಬೆಳೆದ ಮೇಲೆ ಅವಾಗ ಏನಾಯ್ತಂದ್ರೆ ಬೇರು ಹೋಗೋದಕ್ಕೆ ಚಾನ್ಸ್ ಇಲ್ಲ ಒಳಗಡೆ. ಹಲ್ಲೆಲೂಯಾ. ಅವಾಗ ಏನಾಯ್ತು? ಬಿಸಿಲು ಬಂದಾಗ ಬೇರು ಒಳಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲಾರ್ದಂತ ಒಂದು ಕಾರಣಕ್ಕಾಗಿ ಬೇಗನೆ ಬೆಳೆದಂತವುಗಳು ಬೇಗನೆ ಏನಾಗ್ಬಿಟ್ಟವು? ಬಾಡಿ ಹೋಗ್ಬಿಟ್ಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವು? ಮುಳ್ಳು ಗಿಡಗಳ ಮಧ್ಯದಲ್ಲಿ, ಮುಳ್ಳು ಗಿಡಗಳ ನಡುವಿನಲ್ಲಿ ಬಿದ್ದುವು. ಆ ಬೀಜಗಳು ಕೂಡ ಬೀಜ ಬಿದ್ದಾಗ ಸರಿಯಾಗಿ ಬೆಳೀತಾ ಇರಬೇಕಾದ್ರೆ ಮುಳ್ಳು ಗಿಡಗಳು ಅವಕ್ಕೆ ಏನ್ ಮಾಡಿದ್ವು? ಅಡ್ಡ ಆದವು, ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಹಲ್ಲೆಲೂಯಾ. ಆದರೆ ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದು ಅಂತ ಹೇಳುವಾಗ ಹೇಳ್ತಾ ಇದೆ, ಒಳ್ಳೆಯ ನೆಲದಲ್ಲಿ ಬಿದ್ದವು. ಒಳ್ಳೆಯ ನೆಲದಲ್ಲಿ ಬಿದ್ದಂತ ಬೀಜ ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಏನ್ ಮಾಡ್ತಂತೆ? ಫಲವನ್ನ ಕೊಡ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ವಾಕ್ಯವನ್ನ ಹೇಳುವಾಗ ಕೇಳುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಅದಕ್ಕೆ 3-4 ವಾರ ಆಯ್ತು ನಾನು ವಾಕ್ಯದ ಬಗ್ಗೆ ಕೇಳುವಂಥದ್ದು ವಿಷಯವಾಗಿ ಹೇಳಿದ ಮೇಲೇನೆ ನಾನು ವಾಕ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಹೆಂಗಿರ್ತಾರಂದ್ರೆ ಬಂದ ತಕ್ಷಣ ಇಲ್ಲಿ ವಾಕ್ಯವನ್ನ ಕೇಳಲ್ಲ. ಹಲ್ಲೆಲೂಯಾ. ಅವ್ರು ಕೇಳ್ಬೇಕಂತೇಳಿ ಅನ್ಕೊಂಡಿರ್ತಾರೆ, ಆದರೆ ಸೈತಾನ ಪಕ್ಷಿ ಬಂದು ಅವ್ರ ಮನಸ್ಸನ್ನು ಯಾವ ಕಡೆಗೂ ತಿರುಗಿಸಿ ಏನ್ ಮಾಡ್ಬಿಡ್ತಾರೆ? ಅವ್ರ ವಾಕ್ಯವನ್ನ ಸರಿಯಾಗಿ ಕೇಳಲಾರ್ದ ಹಾಗೆ ಆಗ್ಬಿಡುತ್ತೆ. ಇನ್ನು ಕೆಲವು ಜನರು ಬಹಳ ಆಯ್ತು ಬಹಳ ಭಕ್ತಿವಂದ್ರಪ್ಪ ಅನ್ನೋ ರೀತಿಯಲ್ಲಿ ಇರ್ತಾರೆ, ಆದ್ರೆ ಅವ್ರ ಒಳಗಡೆ ಏನಿಲ್ಲ? ಬೇರಿಲ್ಲಾರ್ದಂಥವ್ರು ಏನಾಗ್ತಾರೆ? ಒಣಗಿ ಹೋಗ್ತಾರೆ. ಏನಾಗ್ತಾರೆ? ಬಿದ್ದು ಹೋಗ್ತಾರೆ, ಸೋತು ಹೋಗ್ತಾರೆ. ಇನ್ನೂ ಕೆಲವರು ಅನೇಕ ತಿಂಗಳುಗಳವರೆಗೆ ಮಂದಿರಕ್ಕೆ ಬರ್ತಾರೆ. ಮಂದಿರಕ್ಕೆ ಬಂದಾದ ಮೇಲೆ ಈ ಲೋಕದ ಯಾವುದೋ ಕಷ್ಟನೋ ಐಶ್ವರ್ಯನೋ ಅಂತಸ್ತೋ ಯಾವುದೋ ಬಂದಾಗ ನಮಗೆ ಯಾಕೆ ಬೇಕು ದೇವರು? ನಾನು ಎಷ್ಟು ನಡ್ಕೊಂಡೆ ಆದ್ರೂ ಕೂಡ ಹಂಗೆ ಇದೆ, ನನಗೆ ಇಷ್ಟು ಸಮೃದ್ಧಿ ಬಂತು, ಮತ್ತೆ ಯಾಕೆ ನನಗೆ ದೇವರು ಬೇಕು? ಹಲ್ಲೆಲೂಯಾ ಅಂತೇಳಿ ಕೆಲವು ಜನರು ಏನಾಗ್ಬಿಡ್ತಾರೆ? ತಪ್ಪಿ ಹೋಗ್ಬಿಡ್ತಾರೆ ಪ್ರೇರ. ಆದರೆ 3-4ನೆಯ ರೀತಿಯ ಜನ ಎಂತ ಜನ ಅಂತೆ?
30ರಷ್ಟು 60ರಷ್ಟು 100ರಷ್ಟು ಏನ್ ಮಾಡುವಂತವ್ರು? ಫಲವನ್ನ ಕೊಡುವಂತವರು. ಹಲ್ಲೆಲೂಯಾ. ನೀವು ಎಂತಹ ಬೀಜವಾಗಿದ್ದೀರಿ? ಎಂತಹ ನೆಲವಾಗಿದ್ದೀರಿ? ನೀವು ಒಳ್ಳೆ ನೆಲವಾಗಿದ್ದೀರಾ? ಹಲ್ಲೆಲೂಯಾ. ದಾರಿಯ ಮಗ್ಗಲಲ್ಲಿ ಬಿದ್ದಂತ ನೆಲವಾಗಿದ್ದೀರಾ? ಹಲ್ಲೆಲೂಯಾ. ಎಂತದವರಾಗಿದ್ದೀರಿ? ಒಳ್ಳೆಯ ನೆಲವಾಗಿದ್ರೆ ನೀವು ತಕ್ಕ ಕಾಲದಲ್ಲಿ ಏನ್ ಮಾಡ್ತೀರಿ? ನೀವು ಫಲಗಳನ್ನ ಕೊಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಆ ಒಂದು ಬೆಟ್ಟದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ ಬಹಳ ಮುಖ್ಯವಾಗಿರುವಂಥದ್ದು. ಈ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ಹಿಡಿದು 7ನೇ ಅಧ್ಯಾಯ ಕೊನೆಯ ವಚನದವರೆಗೂ ಕೂಡ ಈ ಬೆಟ್ಟದ ಮೇಲೆ ಹೇಳಿರುವಂತ ಒಂದು ಪ್ರಸಂಗ ಅನೇಕರ ಜೀವಿತದಲ್ಲಿ ಬಿಡುಗಡೆಯನ್ನ, ಅನೇಕರ ಜೀವಿತದಲ್ಲಿ ಆದರಣೆಯನ್ನ ತಂದಿರತಕ್ಕಂಥ ಒಂದು ಪ್ರಸಂಗವಾಗಿದೆ ಪ್ರಿಯರೇ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಕೂಡ ಈ ಬೆಟ್ಟದ ಮೇಲೆ ನಡೆದಿರ್ತಕ್ಕಂಥ ಪ್ರಸಂಗವನ್ನ ಸತ್ಯವೇದದಲ್ಲಿ ಓದಿದಾಗ ಅವ್ರು ಹೇಳ್ತಾರೆ, ನನ್ನ ಸತ್ಯಾನ್ವೇಷಣೆ ಎನ್ನುವಂತ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ನಾನು ಯಾವಾಗ ಆ ಒಂದು ಬೆಟ್ಟದ ಮೇಲೆ ಪ್ರಸಂಗದ ವಾಕ್ಯಗಳನ್ನ ಕೇಳ್ತಾ ಹೋದ್ನು, ನನ್ನನ್ನು ನಾನೇ ಏನಾದೆ ಮೈ ಮರೆತನೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಒಂದು ವಾಕ್ಯ ಇತ್ತು, ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಎನ್ನುವಂತ ವಾಕ್ಯವನ್ನು ಹಿಡಿದಿರ್ತಕ್ಕಂಥ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಹಿಂಸೆಯ ಮಾರ್ಗ ಬೇಕಾಗಿಲ್ಲ, ನಾವು ಶಾಂತತೆಯಿಂದ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಶಾಂತರಾಗಿದ್ರೆ ನಾವು ಭೂಮಿಯನ್ನ ಅಂದ್ರೆ ನಮ್ಮ ಭಾರತ ದೇಶವನ್ನು ಸ್ವತಂತ್ರಗೊಳಿಸಿಕೊಳ್ಳಬಹುದು ಎಂಬುದಾಗಿ ಅವರು ಪ್ರಭಾವಿತರಾಗಿ ಏನ್ ಮಾಡಿದ್ರು? ಉಪವಾಸ ಸತ್ಯಾಗ್ರಹಗಳ ಮೂಲಕವಾಗಿ ಶಾಂತತೆಯನ್ನ ತೋರಿ ಅವ್ರು ಏನ್ ಮಾಡಿದ್ರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ರು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಒಂದು ಸರ್ಮನ್ ಆನ್ ಮೌಂಟ್ ಎಂಬುದಾಗಿ ಕರೆಯುವಂತ ಈ ಒಂದು ಪ್ರಸಂಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಕ್ರಿಸ್ತ ಮಹಾಪ್ರಭುಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದುಃಖ ಪಡುವವರಾದ ನೀವು ಧನ್ಯರು. ನೀವೇನು ಹೊಂದಿಕೊಳ್ತೀರಿ? ಸಮಾಧಾನವನ್ನ ಹೊಂದಿಕೊಳ್ತೀರಿ. ಇವತ್ತಿನ ದಿನಗಳಲ್ಲಿ ಅನೇಕರ ಜೀವಿತದಲ್ಲಿ ಏನಾಗಿದೆ? ದುಃಖ ಎನ್ನುವಂಥದ್ದು ತಾಂಡವಾಡ್ತದೆ. ಒಂದು ಅಂತ್ಯಕಾಲದಲ್ಲಿ ಎಲ್ಲ ಮನುಷ್ಯರ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸಬೇಕಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಈ ಲೋಕದ ಜನರು ಏನ್ ಮಾಡ್ತಾ ಇದ್ದಾರೆ? ದೇವರ ಬಳಿಗೆ, ದೇವರ ಸನ್ನಿಧಾನಕ್ಕೆ ಬಾರದೆ ದೇವರಿಂದ ಹೊಂದಬೇಕಾದ ಆಶೀರ್ವಾದಗಳನ್ನ ಕಳೆದುಕೊಂಡು ಅವರು ದುಃಖದ ಸ್ಥಿತಿಯಲ್ಲಿ ಇರುವವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ದುಃಖ ಪಡುವವರಾದ ನೀವು ಧನ್ಯರು, ನೀವು ಸಮಾಧಾನವನ್ನ ಹೊಂದುವಿರಿ ಎಂಬುದಾಗಿ. ಅನೇಕರಿಗೆ ದುಃಖ. ಯಾವ ವಿಷಯಕ್ಕೋಸ್ಕರವಾಗಿ ದುಃಖ? ಅಯ್ಯೋ, ನನ್ನ ಗಂಡ ಯಾವಾಗಲೂ ಕೂಡ ಕುಡಿದು ನನ್ನನ್ನ ಬಡಿತಾನೆ, ನನ್ನ ಸಂಸಾರದ ಗುಟ್ಟುಗಳನ್ನ ರಟ್ಟು ಮಾಡ್ತಾನೆ, ಕುಡಿಯುವಂತ ಸಂದರ್ಭದಲ್ಲಿ ಭಯಂಕರವಾದ ಒಂದು ಪರಿಸ್ಥಿತಿ ಇದೆ ಎಂಬುದಾಗಿ ಅನೇಕ ಸ್ತ್ರೀಯರು ತಮ್ಮ ಯಜಮಾನರ ಬಗ್ಗೆ ಏನ್ ಮಾಡ್ತಾ ಇರ್ತಾರೆ ಪ್ರಿಯರೇ? ಸಮಸ್ಯೆಗಳನ್ನ ಹೇಳ್ಕೊಂಡು ಕಣ್ಣೀರಿಟ್ಟು ಗೋಳಾಡ್ತಾ ಇರ್ತಾರೆ. ಅನೇಕ ಪುರುಷರು ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿ ಏನಾಗಿದ್ದಾಳೆ? ತಪ್ಪಿ ಹೋದವಳಾಗಿದ್ದಾರೆ, ನನ್ನ ಮಕ್ಕಳು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಆ ರೀತಿಯಾಗಿ ಅನೇಕರ ಜೀವಿತದಲ್ಲಿ, ಕುಟುಂಬಗಳಲ್ಲಿ ದುಃಖ ಎನ್ನುವಂಥದ್ದನ್ನ ನಾವು ಕಾಣ್ತಾ ಇರ್ತೀವಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ದುಃಖಕ್ಕೆ ಕಾರಣವಾಗಿರುವಂತಹ ಸ್ಥಿತಿಯನ್ನ ತೆಗೆದು ನಾನು ನಿನಗೆ ಏನ್ ಮಾಡ್ತೀನಿ? ಸಮಾಧಾನವನ್ನ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಹೆಸರೇ ಏನಾಗಿದೆ? ಸಮಾಧಾನದ ರಾಜನು. ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಹಲ್ಲೆಲೂಯಾ. ಆತನು ಸಮಾಧಾನವನ್ನು ಕೊಡುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ನಿನ್ನ ಒಂದು ಅನಾರೋಗ್ಯ, ನಿನ್ನ ಒಂದು ರೋಗ ನಿನಗೆ ದುಃಖಕ್ಕೆ ಕಾರಣವಾಗಿರಬಹುದು. ನಿನ್ನ ಜೀವಿತದಲ್ಲಿ ನಿನ್ನ ಮಕ್ಕಳು, ನಿನ್ನ ಯಜಮಾನ, ನಿನ್ನ ಹೆಂಡತಿ ಮಾತು ಕೇಳಲಾರದಂತ ಸ್ಥಿತಿ ನಿನಗೆ ದುಃಖಕ್ಕೆ ಕಾರಣವಾಗಿರಬಹುದು. ಆದರೆ ಯೇಸು ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಬಳಿಗೆ ಬರುವಂತವರ ಜೀವಿತದಲ್ಲಿ ನಾನು ಅವರಿಗೆ ಸಮಾಧಾನವನ್ನ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಪ್ರಿಯರಲ್ಲಿ. ಯೇಸು ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಏನಂತ ಹೇಳಂದ್ರೆ, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿಮಗೆ ಶಾಂತಿಯನ್ನ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ಲೋಕದಲ್ಲಿ ದುಃಖಕ್ಕೆ ಶಮನಗಳನ್ನ ಜನರು ಹುಡುಕ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತನ್ನ ಹೆಂಡತಿ ಮಾತು ಕೇಳಲಾರದ ಸಮಯದಲ್ಲಿ, ಸಂದರ್ಭಗಳಲ್ಲಿ ಪುರುಷರು ಏನ್ ಮಾಡ್ತಾನೆ? ತಪ್ಪಾದ ಒಂದು ಸ್ಥಿತಿಯನ್ನ, ಅನ್ಯ ಹೆಂಡತಿಯ ಬಳಿಗೆ ಹೋಗಿ ಅನ್ಯದಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿ ಏನ್ ಮಾಡ್ತಾನೆ? ಅಲ್ಲಿಯಾದ್ರೂ ನನಗೆ ಸಮಾಧಾನ ಸಿಗುತ್ತೇನೋ ಅಂತೇಳಿ ತಪ್ಪಾದ ಮಾರ್ಗವನ್ನ ಹಿಡಿತಾನೆ ಪ್ರಿಯರೇ. ಪ್ರತಿ ಹೆಂಡತಿಯು ಕೂಡ ಏನ್ ಮಾಡ್ತಾಳೆ? ತನ್ನ ಗಂಡನ ಮಾತು ಕೇಳಲಾರದ ಸ್ಥಿತಿಯಲ್ಲಿ ಆಕೆ ದುಃಖ ಕ್ರಾಂತಳಾಗಿ ಕೆಲವೊಂದು ಸಾರಿ ದಾರಿ ತಪ್ಪುದು ಉಂಟು ಎಂಬುದಾಗಿ ನಾವು ಕ್ರೈಮ್ ಸ್ಟೋರಿಗಳು, ವಾರೆಂಟ್ಗಳು ನೋಡಿದಾಗ ನಮಗೆ
ಗೊತ್ತಾಗತ್ತ. ಅನೇಕರು ಏನಾಗ್ತಾ ಇದ್ದಾರೆ, ದಾರಿ ತಪ್ಪಿ ತಪ್ಪಾದ ಒಂದು ಪದ್ಧತಿಯನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಸಮಾಧಾನ ಇರಲಾರದ ಸ್ಥಿತಿ. ಯಾಕೆ ಸಮಾಧಾನ ಇಲ್ಲ ಅಂದ್ರೆ, ಈ ಲೋಕದಲ್ಲಿ ಸಮಾಧಾನ ಹೆಂಗ್ ಸಿಗುತ್ತೆ? ಕ್ಷಣಿಕವಾದಂತ ಸಮಾಧಾನ, ಪರಿಪೂರ್ಣವಾದಂತ ಸಮಾಧಾನ ಈ ಲೋಕದಲ್ಲಿ ಎಲ್ಲಿಯೂ ಕೂಡ ಸಿಗಲ್ಲ ಪ್ರಿಯರೇ. ಆದರೆ ಯೇಸು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನಾನು ನಿಮಗೆ ಲೋಕವು ಕೊಡುವಂತ ಸಮಾಧಾನವನ್ನಲ್ಲ, ನನ್ನಲ್ಲಿರುವಂತ ಶಾಂತಿಯನ್ನ, ಸಮಾಧಾನವನ್ನ ನಾನು ಕೊಡುತ್ತೇನೆ. ದೇವರು ಕೊಡುವಂತ ಸಮಾಧಾನ ಅದು ಎಂತಹ ಸಮಾಧಾನವಾಗಿರುತ್ತದೆ? ನಿರಂತರ, ನಿತ್ಯ, ಯಾವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡುವಂತ ಒಂದು ಸಮಾಧಾನವಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಜನರು ನಾವು ನೋಡ್ತಾ ಇರ್ತೀವಿ, ಕೆಲವು ಜನರು ದಾರಿ ತಪ್ಪಿದವರಾಗಿ, ಹಲ್ಲೆಲೂಯಾ, ವಾಕ್ಯ ಹೇಳುತ್ತೆ, ಆಡು ಮುಟ್ಟದ ಲೋಕೋಕ್ತಿ ಹೇಳುತ್ತೆ ಏನಂತ ಹೇಳಿ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ. ಹಲ್ಲೆಲೂಯಾ. ಆಡು, ಅದೇ ಆಡನ್ನು ಹೋಗಿ ತಂಬಾಕ ಹತ್ರ ನಿಂದಿಸ್ರಿ, ಅದು ತಂಬಾಕು ತಿನ್ನುತ್ತ ಆಡು ತಿನ್ನುತ್ರಿ? ತಿನ್ನಲ್ಲ. ಆದ್ರೆ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ? ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ದಿನ ಜನರು ಸಮಾಧಾನ, ಬಾಯಿ ಕಂಟಿನ್ಯೂ ಆಗಿ ಹಂಗದ, ಗ್ರೈಂಡರ್, ಮಿಕ್ಸರ್, ಮಿಷನ್ ಆಡಿದಂಗೆ ಹಂಗೆ ಹಲ್ಲುಗಳು ಆಡಿದ್ದು ನಮ್ಲಿದ್ದೇ. ಆಡು ಮುಟ್ಟಲ್ಲಂತ್ರಿ ತಂಬಾಕನ್ನ. ಹಲ್ಲೆಲೂಯಾ. ಆಡು ಮುಟ್ಟಲಾರದಂತ ತಂಬಾಕನ್ನ ಇವತ್ತಿನ ದಿನ ಜನರು ಏನ್ ಮಾಡ್ತಾ ಇದ್ದಾರೆ? ಮುಟ್ತಾ ಇದ್ದಾರೆ. ಆಡಿಗದ ಕಡೆ ತೂ ಅಂತೈತೆ ಆಡು, ಯಾವುದು ನೋಡಿ? ತಂಬಾಕು ನೋಡಿ. ಆದ್ರೆ ಜನರು ಅದನ್ನೇ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಾಧಾನವನ್ನ, ಕತ್ತೆಯೂ ಕೂಡ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಸಮಾಧಾನವನ್ನ ನಾನು ಏನ್ ಮಾಡ್ತೀನಿ ನಿಮಗೆ ಕೊಡುವವನಾಗಿದ್ದೇನೆ. ಲೋಕದ ರೀತಿಯಲ್ಲಿ ಇರುವಂತ ಸಮಾಧಾನ ಅಲ್ಲ. ಎಂತಹ ಸಮಾಧಾನ ಕೊಡ್ತೀನಿ? ನನ್ನಲ್ಲಿರುವಂತ ಒಂದು ಸಮಾಧಾನವನ್ನು ನಾನು ಅನುಗ್ರಹ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಯಾರ ಜೀವಿತದಲ್ಲಿ ಬರ್ತಾನೋ ಅವರ ಜೀವಿತದಲ್ಲಿ ಏನಿದೆ? ಸಮಾಧಾನ ಇದೆ. ಅವರ ಜೀವಿತದಲ್ಲಿ ಏನಿದೆ? ಪರಿಪೂರ್ಣವಾದಂತ ಬಿಡುಗಡೆ ಇದೆ. ಅವರ ಜೀವಿತದಲ್ಲಿ ಏನಿದೆ? ನಿತ್ಯವಾಗಿರ್ತಕ್ಕಂಥ ಒಂದು ಬಂಧನದಿಂದ ಬಿಡುಗಡೆ ಇದೆ. ಪ್ರಿಯರೇ, ಇವತ್ತಿನ ದಿನ ನಾವು ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಕೂಡ ಆ ಒಂದು ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳುವಂತ ಪಾಠ ಏನಂದ್ರೆ, ದೇವರಲ್ಲಿಯೇ ನಮಗೆ ಸಮಾಧಾನ ಎನ್ನುವಂಥದ್ದು ಸಿಗುವಂತದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕಕ್ಕೆ ನೋಡ್ರಿ, ದುಃಖ ಪಡ್ರಿ ಅಂತ ಹೇಳಲ್ಲ. ಲೋಕ ಬೋಧನೆ ಮಾಡುತ್ತಾ ಸಂತೋಷ ಪಡ್ರಿ, ಕುಡ್ರಿ, ತಿನ್ರಿ, ಮಜಾ ಮಾಡ್ರಿ, ಸತ್ತ ಮೇಲೆ ಯಾವನಿಗೆ ಗೊತ್ತಾದ, ಸತ್ತ ಮೇಲೆ ಯಾರಿಗ್ ಗೊತ್ತಾದ ಅಂತೇಳಿ ಏನ್ ಮಾಡ್ತಾರೆ? ಇರುವಾಗಲೇ ಏನೇನೋ ಕಾರ್ಯಗಳನ್ನ ಮಾಡಿ ಇಲ್ಲಿಯೇ ಸಮಾಧಾನ ಪಡ್ಬೇಕಂತೇಳಿ ಏನ್ ಮಾಡ್ತಾರೆ ಪ್ರಿಯರೇ? ಅವರು ಕೆಟ್ಟದಾದ ಮಾರ್ಗಗಳನ್ನ, ಅನ್ಯಥಾ ಮಾರ್ಗಗಳನ್ನ ಅನುಭವಿಸಿ ಅವರು ನಷ್ಟಕ್ಕೆ ಗುರಿ ಆಗ್ತಾರೆ. ಹಲ್ಲೆಲೂಯಾ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಯೇಸು ಹೇಳಿದಂತ ಬೋಧನೆ ಲೋಕದ ವಿರುದ್ಧವಾಗಿ ಇರುವಂತದ್ದು. ಲೋಕ ಏನಂತ ಹೇಳ್ತಾ? ಸಂತೋಷ ಪಡು, ದುಃಖ ಪಡಬೇಡ ಅಂತ ಹೇಳ್ತಾ ಇದೆ. ಆದ್ರೆ ಯೇಸಪ್ಪ ಏನ್ ಹೇಳ್ತಾ ಇದ್ದಾನೆ? ದುಃಖ ಪಡುವವರಾದ ನೀವು ಧನ್ಯರು. ಅದರ ಅರ್ಥ ನಾನು ಆಮೇಲೆ ಹೇಳ್ತೀನಿ. ದುಃಖ ಪಡುವವರಾದ ನೀವು ಧನ್ಯರು. ನೀವು ಏನನ್ನು ಹೊಂದಿಕೊಳ್ತೀರಿ? ಸಮಾಧಾನವನ್ನು ಹೊಂದಿಕೊಳ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಂದರ್ಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2-8 ವಚನಗಳು ನಾವು ಓದಿಕೊಳ್ಳುವಾಗ ಅಲ್ಲಿ ಒಂದು ಇನ್ಸಿಡೆಂಟ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆತನಿಗೆ ಭಯಂಕರವಾದಂತ ಒಂದು ದುಃಖ ಎನ್ನುವಂಥದ್ದು ಇದೆ ಪ್ರಿಯರೇ. ಆ ವ್ಯಕ್ತಿಯ ದುಃಖಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡಿದಾಗ, ಆತನು ತಾನು ಸರಿಯಾದ ರೀತಿಯಲ್ಲಿ ಜೀವಿಸಿದಾಗ ಭಯಂಕರವಾದ ಪಾಪಗಳನ್ನ, ಭಯಂಕರವಾದಂತ ದುಷ್ಟವಾದ ಕಾರ್ಯಗಳನ್ನ ಮಾಡಿದ ಕಾರಣಕ್ಕಾಗಿ ಆ ವ್ಯಕ್ತಿ ಈ ಒಂದು ಸಂದರ್ಭದಲ್ಲಿ ರೋಗಕ್ಕೆ ಗುರಿಯಾಗಿದ್ದಾನೆ. ಏನಾಗಿದ್ದಾನೆ? ರೋಗಕ್ಕೆ ಗುರಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿಯನ್ನ ಯೇಸು ಸ್ವಾಮಿ ತಾನು ಇರ್ತಕ್ಕಂಥ ಮನೆಯಲ್ಲಿ ಬೋಧನೆ ಮಾಡುವಂತ ಒಂದು ಸಂದರ್ಭದಲ್ಲಿ 4 ಜನರು ಏನ್ ಮಾಡಿದ್ರಂದ್ರೆ, ಒಬ್ಬ ವ್ಯಕ್ತಿಯನ್ನ ಹೊತ್ತುಕೊಂಡು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಯೇಸು ಇರುವಂತ ಮನೆಯನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಯೇಸು ಇರುವಂತ ಮನೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಅಂದ್ರೆ, ಯೇಸುವಿನ ಬಳಿಗೆ ಹೋದ್ರೆ ನಮಗೆ ಈ ವ್ಯಕ್ತಿಗೆ ಬಿಡುಗಡೆ ಆಗುತ್ತೆ ಏನೋ, ಹಲ್ಲೆಲೂಯಾ ಅನ್ನುವಂತ ನಂಬಿಕೆಯ ಮೂಲಕವಾಗಿ ಎಲ್ಲೆಲ್ಲೋ ತೋರಿಸಿದ್ದಾರೆ. ಗುಣವಾಗಲಾರದ ಸ್ಥಿತಿ ಇರಬೇಕಾದರೆ ಆ ವ್ಯಕ್ತಿಯನ್ನ ಎಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ? ಈಗ ಯೇಸು ಇರುವಂತ ಒಂದು ಮನೆಯಲ್ಲಿ, ಆತನು ಬೋಧನೆ ಮಾಡುವಂತ ಒಂದು ಸ್ಥಳದಲ್ಲಿ ಯೇಸುವಿನ ಬಳಿಗೆ ಆ ವ್ಯಕ್ತಿಯನ್ನ, ಪಾರ್ಶ್ವವಾಯು ರೋಗಿಯನ್ನ
4 ಜನರು ಹೊತ್ತುಕೊಂಡು ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ವ್ಯಕ್ತಿಯ ಜೀವಿತವನ್ನು ನಾವು ಗಮನಿಸುವಾಗ ಆತನ ಹೆಂಡತಿ, ಆತನ ಮಕ್ಕಳು ಎಲ್ಲರೂ ಕೂಡ ಕೈ ಬಿಡಲ್ಪಟ್ಟಂತ ಸ್ಥಿತಿಗೆ ಆ ವ್ಯಕ್ತಿ ಜಾರಿ ಹೋಗಿದ್ದಾನೇನು. ಹಲ್ಲೆಲೂಯಾ, ಮಲಗಿದಲ್ಲೇ ಮಲಗಿದ್ದಾನೆ. ಪಾರ್ಶ್ವವಾಯು ಎನ್ನುವಂತ ರೋಗ ಆತನಿಗೆ ಬಂದಿದೆ. ಅದಕ್ಕೆ ಬಂದಿರೋದಕ್ಕೆ ಕಾರಣ ಏನು? ಪಾಪ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದುಃಖ ಬರಬೇಕಾದ್ರೆ ಕಾರಣಗಳನ್ನು ಇವತ್ತಿನ ದಿನ ನಾವು ನೋಡ್ಲಿಕ್ಕಿದ್ದೇವೆ. ಮೊಟ್ಟ ಮೊದಲನೇದಾಗಿ ದುಃಖ ಸಂಭವಿಸಬೇಕಾದ್ರೆ ಮೊಟ್ಟ ಮೊದಲನೇ ಕಾರಣ ಯಾವುದು ಪ್ರಿಯರೇ? ಪಾಪ ಎನ್ನುವಂಥದ್ದು. ಹಲ್ಲೆಲೂಯಾ. ಆ ವ್ಯಕ್ತಿ ತಾನು ಚೆನ್ನಾಗಿರುವಂತ ಸಂದರ್ಭದಲ್ಲಿ, ಸದೃಢನಾಗಿರುವಂತ ಸಂದರ್ಭದಲ್ಲಿ ತಪ್ಪಾದ ಕಾರ್ಯಗಳನ್ನ, ಪಾಪದ ಕಾರ್ಯಗಳನ್ನ ಮಾಡಿ ಈಗ ಆತನು ಏನಾಗಿದ್ದಾನೆ? ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ, ರೋಗಕ್ಕೆ ತುತ್ತಾಗಿದ್ದಾನೆ. ದೇವರ ವಾಕ್ಯ ತಿಳಿಸ್ತಾ ಇದೆ, ಯೇಸುವಿನ ಬಳಿಗೆ ಆ ವ್ಯಕ್ತಿಯನ್ನ ಕರೆದುಕೊಂಡು ಬಂದಾಗ, ದುಃಖಕ್ರಾಂತನಾಗಿರ್ತಕ್ಕಂಥ ವ್ಯಕ್ತಿಯನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದಾಗ ಯೇಸು ಸ್ವಾಮಿ ಅಂತ ಇದ್ದಾರೆ. ಏನಂತ ಹೇಳಂತ ಇದ್ರೆ, ವಾಕ್ಯ ಓದಿ ಒಂದ್ಸಾರಿ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಾಯಿಂದ ಬಂದಿರತಕ್ಕಂತ ಮಾತು ಏನ್ ಪ್ರಿಯರೇ? ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿದ್ದಾವೆ. ನೀನು ಇಂದಿನ ಜೀವಿತದಲ್ಲಿ ವ್ಯಭಿಚಾರ ಮಾಡಿದೀಯೋ, ಇಂದಿನ ಜೀವಿತದಲ್ಲಿ ತಪ್ಪಾದ ಕಾರ್ಯಗಳನ್ನ ನೀನು ಮಾಡಿದೀಯೋ, ಇಂದಿನ ಜೀವಿತದಲ್ಲಿ ವಿಗ್ರಹಗಳ ಗೊಡವೆಗೆ ನೀನು ಹೋಗಿದ್ದೀಯೋ, ಅನ್ಯ ಮತ ಸಂಪ್ರದಾಯಗಳನ್ನು ಆಚರಣೆ ಮಾಡಿದೆಯೋ, ಮನುಷ್ಯರು ಹಾಕಿಕೊಟ್ಟಿರ್ತಕ್ಕಂಥ ಸಂಪ್ರದಾಯಗಳ ಗೊಡವೆಗೆ ನೀನು ಹೋಗಿ ದೇವರಿಂದ ದೂಡಲ್ಪಟ್ಟಿದ್ದೀಯೇನೋ, ಆ ಪಾಪದ ಮೂಲಕವಾಗಿ ಬಂದಿರತಕ್ಕಂಥ ಈ ರೋಗ ಎನ್ನುವಂಥದ್ದು, ಮಗನೇ ನೀನು ಧೈರ್ಯವಾಗಿರು, ನಿನ್ನ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಯೇಸು ಒಂದು ಆದರಣೆಯ ಮಾತನ್ನ, ಒಂದು ಸಮಾಧಾನದ ಮಾತನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ? 4 ಜನರು ಹೊತ್ತುಕೊಂಡು ಬಂದಿರತಕ್ಕಂತ ಆ ರೋಗಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಮಾತನ್ನು ಕೇಳಿದಾಗ ಆ ವ್ಯಕ್ತಿ ಅನ್ಕೊಂಡಿರ್ಬೋದು, ಅಯ್ಯೋ, ಯೇಸು ಕ್ರಿಸ್ತನು ಪರಿಶುದ್ಧನಾಗಿರುವಂತ ದೇವರು, ಆತನು ಎಲ್ಲಿ ನಾನು ಮಾಡಿರ್ತಕ್ಕಂಥ ಪಾಪಗಳೆಲ್ಲವನ್ನ ಬಯಲಿಗೆ ಎಳಿತಾನೇನೋ, ನಾನು ಮಾಡಿರ್ತಕ್ಕಂಥ ಎಲ್ಲವುಗಳನ್ನ ಬಯಲಿಗೆ ಎಳೆದು ನನ್ನನ್ನ ಅವಮಾನದ ಪಾಲು ಮಾಡ್ತಾನೇನೋ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಅವನು ಮಾಡಿದ ತಪ್ಪುಗಳನ್ನ, ಅವನು ಮಾಡಿದ ಪಾಪಗಳನ್ನ ಎತ್ತಿ ಹೇಳಲಿಲ್ಲ. ಆತನ ಬಳಿಗೆ ಬಂದಾಗ ಆತನು ಏನು ಮಾಡಿದ ಪ್ರಿಯರೇ? ಏನ್ ಮಾಡಿದ ಹೇಳ್ರಿ? ಏನ್ ಮಾಡಿದ್ನರಿ? ಮಗನೇ ನೀನು ಧೈರ್ಯವಾಗಿರು, ನಿನ್ನ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಸಮಯದಲ್ಲಿ ಏನಾಯ್ತು ಗೊತ್ತಾ? ಯಾವ ವ್ಯಕ್ತಿಯನ್ನ ಅನಾರೋಗ್ಯದ ಮೂಲಕವಾಗಿ ಹೊತ್ತುಕೊಂಡು ಬಂದಿದ್ರು, ಪಾರ್ಶ್ವವಾಯು ರೋಗದಿಂದ ಹೊತ್ತುಕೊಂಡು ಬಂದಿದ್ರು 4 ಜನರು, ಆ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನೀನು ನಡೆ ಎಂಬುದಾಗಿ. ಎಷ್ಟೋ ವರ್ಷಗಳಿಂದ ಆತನನ್ನ 4 ಜನ ಹೊತ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಆತನಿಗೆ ನಡೆಯಲಾರದ ಸ್ಥಿತಿ ಇದೆ, ಅಷ್ಟು ವೀಕ್ ಆಗಿದ್ದಾನೆ, ಅಷ್ಟು ಅನಾರೋಗ್ಯ ಎನ್ನುವಂಥದ್ದು ಆತನಿಗೆ ಬಾಧಿಸ್ತಾ ಇದೆ. ಆದರೂ ಕೂಡ ವಾಕ್ಯ ಹೇಳ್ತಾ ಇದೆ ಪ್ರೇರೆ, 4 ಜನ ಹೊತ್ಕೊಂಡು ಬಂದಾಗ, ಯೇಸುವಿನ ಬಳಿಗೆ ಬಂದಾಗ, ದುಃಖದಲ್ಲಿರ್ತಕ್ಕಂಥ ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಏನ್ ಕೊಟ್ರು? ಸಮಾಧಾನವನ್ನ ಕೊಟ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡ್ರಿ 7ನೇ ವಾಕ್ಯ ಓದ್ರಿ. ಅವನು ಎದ್ದು ಮನೆಗೆ ಹೋದನು. ಅದಕ್ಕಿಂತ ಮುಂಚೆ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಅಂದನು. ಎಸ್, ಅವನು ಎದ್ದು ಮನೆಗೆ ಹೋದನು. ಹಲ್ಲೆಲೂಯಾ. ನೀವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿಯನ್ನ ಬೇರೆಯವರು ಡಿಪೆಂಡೆಂಟ್ ಆಗಿ ಬಂದಿದ್ದ ಆ ವ್ಯಕ್ತಿ, ಇನ್ನೊಬ್ಬರ ಸಹಾಯವನ್ನ ಕೋರಿ ಯೇಸುವಿನ ಬಳಿಗೆ ಆತ ಬಂದಿದ್ದ. ಆದ್ರೆ ಈಗ ಆತನು ಯೇಸುವಿನ ಬಳಿಗೆ ಬಂದಾಗ ಯೇಸು ಕ್ರಿಸ್ತನು ಆತನಿಗೆ ಏನ್ ಮಾಡ್ತಾ ಇದ್ದಾನೆ? ಸ್ವಸ್ಥತೆಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಆ ಒಂದು ರೋಗ ಎನ್ನುವಂಥದ್ದು ಬಂದಿದ್ದಕ್ಕೆ ಕಾರಣ ಏನಾಗಿದೆ? ಪಾಪವೇ ಆಗಿದೆ. ಹಲ್ಲೆಲೂಯಾ. ಆ ಪಾಪದಿಂದ ಬಂದಿರತಕ್ಕಂತ ಆ ರೋಗವನ್ನ ಯೇಸು ಸ್ವಾಮಿ ಗದರಿಸಿ ಹಾಕ್ತಾ ಇದ್ದಾನೆ. ಯೇಸು ಸ್ವಾಮಿ ಬಿಡುಗಡೆ ಕೊಡ್ತಾ ಇದ್ದಾನೆ. ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಆ ಒಂದು ಸಮಯದಲ್ಲಿ ಇನ್ನೊಂದು ಮಾತನ್ನು ಬಿಡುಗಡೆ ಮಾಡಿದ ಪ್ರೇಯರ್, ಏನೆಂಬುದಾಗಿ? ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ ಎಂಬುದಾಗಿ ಆ ಮಾತನ್ನು ಹೇಳಿದ ತಕ್ಷಣವೇ ಯಾವ ವ್ಯಕ್ತಿಯನ್ನ 4 ಜನರು ಕರ್ಕೊಂಡು ಬಂದಿದ್ದರು, ಆ ವ್ಯಕ್ತಿ ತನ್ನ ಹಾಸಿಗೆಯನ್ನ ತಾನೇ ಮಡಚಿಕೊಂಡು ಹೊತ್ತುಕೊಂಡು ಶಕ್ತಿ ಉಳ್ಳವನಾಗಿ, ಆ ಅನಾರೋಗ್ಯ
ಅನಾರೋಗ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಆರೋಗ್ಯ ಉಳ್ಳವನಾಗಿ ಈ ಒಂದು ಸಮಯದಲ್ಲಿ ಆ ಸ್ಥಳವನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ತನ್ನ ಮನೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಮೃತ್ಯುಂಜಯ ಮಠ ಬಾದಲಿಗೆ ಬರುವಾಗ ಅನೇಕವಾದಂತ ರೋಗದಿಂದ ಬಂದಂತವರು ಅನೇಕರು ಸ್ವಸ್ಥತೆಯನ್ನ ಹೊಂದಿದ್ದಾರೆ ಪ್ರಿಯರೇ. ಬಾಪುರದಿಂದ ಒಂದು ಫ್ಯಾಮಿಲಿಯವರು ಬಂದಿದ್ರು ಪ್ರಿಯರೇ, ಅವರಿಗೆ ಮೂಳೆ ಸವೆದು ಹೋಗಿತ್ತು. ಅನೇಕ ವರ್ಷಗಳಿಂದ ಅವ್ರು ಏನ್ ಮಾಡ್ತಾ ಇದ್ರು, ಟ್ಯಾಬ್ಲೆಟ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಭಯಂಕರವಾದ ನರಕ ಯಾತನೆಯನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಹೋದ್ರೆ ಚೆನ್ನಾಗಾಗುತ್ತಂತೇಳಿ ಆ ಗ್ರಾಮದಿಂದ ದೇವರನ್ನ ಹುಡುಕಿಕೊಂಡು ದೇವರ ಮಠ ಮೃತ್ಯುಂಜಯ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ದೇವರು ಅದ್ಭುತವಾಗಿ ಅವರ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಟ್ಟ, ಅವರ ಜೀವಿತದಲ್ಲಿ ಸ್ವಸ್ಥತೆಯನ್ನ ಕೊಟ್ಟ. ಅವರ ಜೀವಿತದಲ್ಲಿ ದುಃಖವು ಇರುವಂತ ಸಮಯದಲ್ಲಿ, ಆ ಒಂದು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಅನಾರೋಗ್ಯ ಇರುವಂತ ಸಮಯದಲ್ಲಿ ಅದ್ಭುತವಾಗಿ ಅವರ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಟ್ಟ. ಇವತ್ತಿನ ದಿನ ಅವರು ಆರೋಗ್ಯ ಉಳ್ಳವರಾಗಿ ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ನಾರ್ಮಲ್ ರಿಪೋರ್ಟ್ ಎನ್ನುವಂಥದ್ದು ಬಂದಿದೆ, ನೋವೆಲ್ಲ ಕಡಿಮೆಯಾಗಿದೆ ಎಂಬುದು ಅವರ ಒಂದು ಸಾಕ್ಷಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಬಳಿಗೆ, ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ನೋಡ್ತಾ ಇದ್ದೇವೆ, ದೇವರು ಏನನ್ನ ಅನುಗ್ರಹ ಮಾಡ್ತಾನೆ, ಸಮಾಧಾನವನ್ನು ಅನುಗ್ರಹ ಮಾಡ್ತಾನೆ. ವೈದ್ಯರು ಹೇಳಿದ್ರು, ನಿನ್ನ ಜೀವಿತವೆಲ್ಲ ನೀನ್ ಏನ್ ಮಾಡ್ಬೇಕು, ಟ್ಯಾಬ್ಲೆಟ್ ಹಾಕೊಂಡೆ ನಿನ್ನ ಜೀವಿತ ಸಾಗಿಸ್ಬೇಕು, ಮೂಳೆ ಏನಾಗಿದೆ, ಸವೆದು ಹೋಗಿದೆ ಎಂಬುದಾಗಿ. ಅಂತಹ ಒಂದು ಪೇನ್, ನಡುವಿನ ಒಂದು ಭಾಗದಲ್ಲಿ ಬ್ಯಾಕ್ ಬೋನ್ ಎನ್ನುವಂಥದ್ದು ಭಯಂಕರವಾದಂತ ಸ್ಥಿತಿ ಇರಬೇಕಾದ್ರೆ ದೇವರು ಅದ್ಭುತವಾಗಿ ಏನ್ ಮಾಡಿದ್ರು ಪ್ರಿಯರು, ಇವತ್ತಿನ ದಿನ ಅವರಿಗೆ ಸ್ವಸ್ಥತೆ ಕೊಟ್ಟು ದೇವರ ಮಂದಿರಕ್ಕೆ ನಡೆಸಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರು ಬೇರೆ ಯಾರು ಅಲ್ಲ, ಬಾಪುರಿಂದ ಬಂದಿರತಕ್ಕಂತ ಉಚ್ಚಪ್ಪ ಅವರಾಗಿದ್ದಾರೆ ಪ್ರಿಯರು. ಹಲ್ಲೆಲೂಯಾ. ಒಂದ್ ನಿಮಿಷ ನಿಂತ್ಕೊಳ್ರಿ, ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ಲಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ದೇವರ ಬಳಿಗೆ ಬರುವಂತ ಒಂದು ಸಮಯದಲ್ಲಿ, ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾನೆ, ಸ್ವಸ್ಥತೆಯನ್ನ, ಆರೋಗ್ಯವನ್ನ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾರು ಅಸಮಾಧಾನದಿಂದ, ದುಃಖದಿಂದ ಬಂದಿರ್ತಾರೋ ಅವರ ಜೀವಿತದಲ್ಲಿ ಈ ಒಂದು ಯೇಸು ಎನ್ನುವಂತ ದೇವರು, ಯೇಸು ಎನ್ನುವಂತ ಮಹಾಪರಿಶುದ್ಧನಾಗಿರುವಂತ ದೇವರು ಅವರ ಜೀವಿತದಲ್ಲಿ ಏನು ಅನುಗ್ರಹ ಮಾಡ್ತಾನೆ, ಸಮಾಧಾನವನ್ನು ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈತನ ದುಃಖಕ್ಕೆ ಕಾರಣ ಏನಾಗಿತ್ತು, ಪಾಪ. ಭಯಂಕರವಾದಂತ ಪಾಪದ ಕೃತ್ಯಗಳನ್ನ ಮಾಡಿದಂತ ವ್ಯಕ್ತಿಗೆ ಆ ಒಂದು ಪಾರ್ಶ್ವವಾಯು ರೋಗ ಬಂದಾಗ ಯೇಸು ಹೇಳಿದಂತ ಒಂದೇ ಮಾತು, ಆದರಣೆಯ ಮಾತು ಆತನ ಜೀವಿತದಲ್ಲಿ ಬಿಡುಗಡೆಯನ್ನ ತಂದು ಕೊಡ್ತು ಪ್ರಿಯರೇ. ಅದರ ಸಲುವಾಗಿ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ದುಃಖ ಪಡುವವರಾದ ನೀವು ಧನ್ಯರು, ನಿಮಗೆ ಖಂಡಿತವಾಗಿ ಸಮಾಧಾನವನ್ನು ನಾನು ಅನುಗ್ರಹ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಾಗ, ನೀವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನ ಓದಿ, 27ರಿಂದ ಓದಿ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆ ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ಸ್ತ್ರೀಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆಕೆಯು ಕೂಡ ಯಾರನ್ನ ಹುಡುಕಿಕೊಂಡು ಬರ್ತಾ ಇದ್ದಾಳೆ, ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಬರ್ತಾ ಇದ್ದಾಳೆ. ಯೇಸು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು, ಅದ್ಭುತ ಪವಾಡಗಳನ್ನ ಕೇಳಿ ಯೇಸುವಿನ ಬಳಿಗೆ ಆ ತಾಯಿ ಬರ್ತಾ ಇದ್ದಾಳೆ ಪ್ರಿಯರೇ. ಆ ತಾಯಿಗೆ ಅನಾರೋಗ್ಯ ಇದೆ. ಆ ಅನಾರೋಗ್ಯದ ನಿಮಿತ್ತವಾಗಿ ಆಕೆಯು, ದೇವರು ವಾಕ್ಯ ಹೇಳ್ತಾ ಇದೆ 26ನೇ ವಚನದಲ್ಲಿ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನ ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳಕೊಂಡರು, ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನ ಹೊಂದಿರಲಿಲ್ಲ. ಹಲ್ಲೆಲೂಯಾ. ಆಕೆ ಎಷ್ಟು ವರ್ಷಗಳಿಂದ ನೋವನ್ನು ಅನುಭವಿಸ್ತಾ ಇದ್ದಾಳೆ, ಎಷ್ಟು ವರ್ಷಗಳಿಂದ ಕುಟುಂಬದಿಂದ, ಮನೆಯಿಂದ, ಆ ಒಂದು ಜನಾಂಗದಿಂದ ದೂಡಲ್ಪಟ್ಟವಳಾಗಿದ್ದಾಳಂದ್ರೆ 12 ವರ್ಷಗಳಿಂದ. ಎಷ್ಟು ವರ್ಷಗಳು ಪ್ರಿಯರೇ?
12 ವರ್ಷಗಳಿಂದ ಆಕೆಗೆ ಮುಟ್ಟಿನ ಒಂದು ರೋಗ ಇದೆ. ಆಕೆಗೆ ರಕ್ತ ಕುಸುಮ ಎನ್ನುವಂತ ರೋಗದಿಂದ ಆಕೆ ಬಾಧೆ ಪಡ್ತಾ ಇದ್ದಾಳೆ. ಆಕೆಯನ್ನ ಯಾರು ಕೂಡ ಮುಟ್ಟಿಸಿಕೊಳ್ತಾ ಇಲ್ಲ. ಯಾರಾದ್ರೂ ಆಕೆಯನ್ನ ಮುಟ್ಟಿದ್ರೆ ಅಯ್ಯೋ ನಮಗೆ ಮೈಲಿಗೆ ಆಯ್ತು ಎಂಬುದಾಗಿ ಅಂದುಕೊಳ್ಳುವಂತ ಪದ್ಧತಿ ಇದೆ. ಶುದ್ಧಾಚಾರ ಎನ್ನುವಂಥದ್ದು ಅಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ನೇಮಕವಾಗಿರುವಂತ ಒಂದು ಸಂದರ್ಭದಲ್ಲಿ ಪ್ರಿಯರೇ, ಯಾರು ಕೂಡ ಆಕೆಯನ್ನು ಏನ್ ಮಾಡ್ತಾ ಇಲ್ಲ, ಮುಟ್ಟುತ್ತಾ ಇಲ್ಲ. ಕುಟುಂಬದವರು ದೂರ ಮಾಡಿದ್ದಾರೆ, ಮಕ್ಕಳಿದ್ರೆ ಮಕ್ಕಳು ಕೂಡ ದೂರ ಮಾಡಿದ್ದಾರೆ, ಎಲ್ಲರೂ ಕೂಡ ದೂರ ಮಾಡಿದಂತ ಪರಿಸ್ಥಿತಿಯಲ್ಲಿ ಆಕೆ ಇರುವಾಗ ಆಕೆ ಅನೇಕ ವೈದ್ಯರ ಬಳಿಗೆ ಹೋಗಿದ್ದಾಳೆ. ಆಕೆಗಿರ್ತಕ್ಕಂಥ ಒಂದು ರೋಗದ ನಿಮಿತ್ತವಾಗಿ ಎಲ್ಲರ ಬಳಿಗೆ ಹೋದಾಗಲೂ ಕೂಡ ಅವರು ಹಣವನ್ನ ತೆಗೆದುಕೊಂಡು ಎಲ್ಲ ರೀತಿಯಿಂದ ಆಕೆಯ ಹಣ ಹೋಯಿತೆ ಹೊರತಾಗಿ ಆಕೆಗೆ ಸ್ವಸ್ಥತೆ ಎನ್ನುವಂಥದ್ದು ಆಗಲೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಕೆ ಹಣ ಎಲ್ಲ ಕಳೆದುಕೊಂಡು, ಆಕೆ ಜೀವಿತದಲ್ಲಿ ಹಣ ಎಲ್ಲ ಕಳೆದುಕೊಂಡಾಗಲೂ ಕೂಡ ರೋಗ ಹೆಚ್ಚು ಆಗುತ್ತಾ ಬಂತು ಹೊರತಾಗಿ ಆಕೆ ರೋಗ ಏನಾಗಿಲ್ಲಂತೆ, ಕಡಿಮೆ ಆಗಲಿಲ್ಲ. ಈಕೆ ಜೀವಿತದಲ್ಲಿ ದುಃಖಕ್ಕೆ ಕಾರಣ ಏನಾಗಿದೆ, ಅನಾರೋಗ್ಯ ಎನ್ನುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಹೇಳ್ಕೊಳ್ತಾ ಇರ್ತಾರೆ, ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಒಂದು ಸಂದರ್ಭದಲ್ಲಿ ಅಯ್ಯೋ ಅಯ್ಯೋರೇ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅನಾರೋಗ್ಯ ಇದೆ. ಯಾರ ಹತ್ರ ಹೇಳ್ಕೊಳ್ಳಲ್ಲ ಪಾಪ ಅವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ ಹತ್ರ ಹೇಳ್ಕೊಂಡು ಎಷ್ಟು ದಿನ ಹೇಳ್ಕೊಂತಾರೆ? ಒಂದಿನ 2 ದಿನ ಹೇಳ್ಕೊಂಡ್ರೆ 3ನೇ ದಿನಕ್ಕೆ ಹೋಗಮ್ಮ ನಿಂದು ಅದೇ ಸುದ್ದಿ, ಬೇಡ ಹೇಳ್ಬೇಡ ಅಂತೇಳಿ ಮುಖ ತಿರುಗಿ ಏನ್ ಮಾಡ್ತಾರೆ, ಹಿಂದಕ್ಕೆ ನೋಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳಿಕೊಳ್ಳುವಾಗ ನಮಗೆ ಏನ್ ಬರುತ್ತೆ, ಕಣ್ಣೀರು ಬರುತ್ತೆ. ಅವ್ರು ಹೇಳಿಕೊಂಡಂತ ಸಂದರ್ಭದಲ್ಲಿ ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಏನಾಗುತ್ತೆ, ಆಸ್ಪದವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ತಾಯಿ ಏನ್ ಮಾಡ್ತಾ ಇದ್ದಾಳಂದ್ರೆ ಯೇಸುವಿನ ಸಮಾಚಾರವನ್ನ ಕೇಳಿದ್ದಾಳೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾರ ಸಮಾಚಾರವನ್ನು ಕೇಳಿದ್ದಾಳೆ? ಯೇಸು ಕ್ರಿಸ್ತನ ಸಮಾಚಾರ. ಯೇಸು ಮಹಾಪರಿಶುದ್ಧನಾಗಿರುವಂತ ದೇವರು ಯೇಸುವಿನ ಬಳಿಗೆ ಬರುವಂತವ್ರನ್ನ ಯಾರನ್ನೂ ಕೂಡ ಆತನು ತಳ್ಳಿ ಹಾಕೋದಿಲ್ಲ. ಯೇಸುವಿನ ಬಳಿಗೆ ಬರುವಂತವರ ಜೀವಿತದಲ್ಲಿ ಖಂಡಿತವಾಗಿ ಆತನು ಬಿಡುಗಡೆಯನ್ನು ಕೊಡ್ತಾನೆ. ನಂಬಿಕೆ ನಮಗಿರುವಾಗ ದೇವರು ಖಂಡಿತವಾಗಿ ಆಶೀರ್ವಾದವನ್ನ ಮಾಡ್ತಾನೆ ಎಂಬುದಾಗಿ ವಿಷಯವನ್ನ ಕೇಳಿದಂತ ಈಕೆ ಏನ್ ಮಾಡ್ತಾ ಇದ್ದಾಳಂದ್ರೆ ಯೇಸುವನ್ನ ಅರಸಿ ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಮುಖ ಎಲ್ಲ ಏನ್ ಮಾಡಿದಾಳೆ, ಮುಚ್ಕೊಂಡಿದ್ದಾಳೆ. ಹೋಗಿ ಒಂದು ಏನಂತ ಹೇಳ್ತೀವಿ, ಬಜಾರ್ ಲೈನ್ ಇರುತ್ತಲ್ಲ, ಜನರೆಲ್ಲ ಓಡಾಡ್ತಾ ಇರ್ತಾರಲ್ಲ, ಆ ಒಂದು ಡ್ರಾಮ್ ಪತ್ರ ಹೋಗಿ ಏನ್ ಮಾಡಿದಾಳೆ, ಕೂತ್ಕೊಂಡಿದ್ದಾಳೆ. ಯೇಸು ಸ್ವಾಮಿ ಹಿಂಗೆ ಹೋಗ್ತಾನೆ ಅಂತೇಳಿ ಆಕೆಗೆ ನಂಬಿಕೆ. ಆಕೆ ಅನ್ಕೊಳ್ತಾ ಇದ್ದಾಳೆ ಏನಂತೇಳಿ, ಯೇಸುವಿನ ಉಡುಪಿನ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು, ನನಗೇನಾಗುತ್ತೆ, ಸ್ವಸ್ಥತೆ ಆಗುತ್ತೆ ಅಂತೇಳಿ. ಹಲ್ಲೆಲೂಯಾ. 12 ವರ್ಷ ಆಕೆ ಯಾರನ್ನ ತಾಕಿಲ್ಲ. 12 ವರ್ಷಗಳ ಕಾಲ ಆಕೆ ಅವಮಾನದಲ್ಲಿ ಇದ್ದಾಳೆ, ದುಃಖದಲ್ಲಿ ಇದ್ದಾಳೆ, ರೋಗದಲ್ಲಿಯೇ ಇದ್ದಾಳೆ. ಆಕೆಯನ್ನು ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಮುಟ್ಟಿಸಿಕೊಳ್ತಾ ಇಲ್ಲ. ಎಲ್ಲಿ ಆಕೆ ಹೋಗ್ತಾಳೋ ಅಲ್ಲೆಲ್ಲ ಭಯಂಕರವಾಗಿರ್ತಕ್ಕಂಥ ದುರ್ನಾತ ಎನ್ನುವಂಥದ್ದು ಇದೆ ಪ್ರಿಯರೇ. ಅಂತಹ ರೋಗ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಆಕೆ ಯೇಸುವಿನ ಬಗ್ಗೆ ಕೇಳಿದಾಗ ಯೇಸುವಿನ ಮುಟ್ಟಬೇಕು ಅಂತೇಳಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಒಂದು ಪ್ರವಚನೆಯನ್ನ, ಒಂದು ಪ್ರವಾದನೆಯನ್ನ ತನ್ನಲ್ಲಿ ತಾನೇ ಏನ್ ಮಾಡ್ತಾ ಇದ್ದಾಳೆ, ಹೇಳಿಕೊಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಬಂದೇ ಬಂದನು ಅಲ್ಲಿಗೆ. ಹಲ್ಲೆಲೂಯಾ. ಆಕೆ ಕೂತ್ಕೊಂಡಿದ್ದಾಳೆ, ಹಿಂಗೆ ಎಲ್ಲ ಕವರ್ ಮಾಡ್ಕೊಂಡು ಏನ್ ಮಾಡಿದಾಳೆ, ಕೂತ್ಕೊಂಡಿದ್ದಾಳೆ. ಯಾಕಂದ್ರೆ ನೋಡಿದವರು ಏನ್ ಮಾಡ್ತಾರೆ, ಮತ್ತೆ ಆಕೆಯನ್ನ ಇಲ್ಲಿ ಯಾಕೆ ಬಂದಿ, ಯಾಕೆ ಮುಡ್ತಿ ಅಂತೇಳಿ ಏನ್ ಮಾಡ್ತಾಳೆ, ಕತ್ತರಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೂತ್ಕೊಂಡಿದ್ದಾಳೆ. ಅವಾಗ ಆಕೆ ಕೂತ್ಕೊಂಡಿರ್ಬೇಕಾದ್ರೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ, ಜನರ ಗುಂಪುಗಳೆಲ್ಲ ಹೋಗ್ತಾ ಇದೆ. ಹಲ್ಲೆಲೂಯಾ. ಭಿಕ್ಷುಕರ ರೀತಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಆಕೆ ಏನ್ ಮಾಡ್ತಾ ಇದ್ದಾಳೆ ಪ್ರಿಯರೇ, ಸಡನ್ ಆಗಿ ಯೇಸು ಹಿಂಗೆ ಮುಂದೆ ಹಾದು ಹೋಗ್ತಾ ಇರ್ಬೇಕಾದ್ರೆ ಯೇಸುವಿನ ಉಡುಪಿನ ಗೊಂಡೆಯನ್ನ ಏನ್ ಮಾಡಿದ್ಲು, ಮುಟ್ಟಿದ್ಲು, ಹೆಂಚು. ಹಲ್ಲೆಲೂಯಾ. ಜಸ್ಟ್ ತಾಕಿದ್ಲು. ಹಲ್ಲೆಲೂಯಾ. ವೇಲ್ ಇರುತ್ತಲ್ಲ, ವೇಲು ಕೊನೆ ಹಂಚು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜುಬ್ಬ ಹಾಕೊಂಡಾಗ ಇರುತ್ತಲ್ವ, ಕೊನೆ ಹಂಚನ್ನ ಏನ್ ಮಾಡಿದಾಕೆ ತಾಕಿದ್ಲು ಪ್ರಿಯರೇ. ಯೇಸುವನ್ನ ಮುಟ್ಟಿದ್ರೆ ನನಗೆ ಸಮಾಧಾನ ಬರುತ್ತೆ, ಆರೋಗ್ಯ ಬರುತ್ತೆ ಅಂತೇಳಿ ಯಾವಾಗ ಆಕೆ ಯೇಸುವನ್ನ ಮುಟ್ಟಿದ ತಕ್ಷಣವೇ ಆಕೆಗೆ ಏನಾಯ್ತು ಅಂತೇಳಿ ವಾಕ್ಯ ಹೇಳ್ತಾ ಇದೆ, ರಕ್ತ ಹರಿಯುವಂಥದ್ದು ನಿಂತು ಹೋಯಿತು. ಆಕೆ ಅನ್ಕೊಂಡು ನನಗೆ ಆರೋಗ್ಯ ಎನ್ನುವಂಥದ್ದು ಬಂತು, ಆಯ್ತು. ಇಲ್ಲಿಯವರೆಗೆ 12 ವರ್ಷಗಳವರೆಗೆ ಇರ್ತಕ್ಕಂಥ ನನ್ನ ದುಃಖಕ್ಕೆ ಇವತ್ತಿನ ದಿನವೇ ನನಗೆ ಏನಾಯ್ತು, ಬಿಡುಗಡೆ ಬಂತು, ಸಮಾಧಾನ ಬಂತು ಎಂಬುದಾಗಿ ಅನ್ಕೊಂಡು ಆಕೆ ಏನ್ ಮಾಡ್ತಾ ಇದ್ದಾಳೆ ಪ್ರಿಯರೇ, ಹಂಗೆ ಮತ್ತೆ ಅಲ್ಲೇ ಬಚ್ಚಿಟ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಯೇಸು ಸ್ವಾಮಿ ತಿರುಗಿ ಕೇಳ್ತಾ ಇದ್ದಾರೆ, ನನ್ನಿಂದ ಶಕ್ತಿ ಏನಾಯ್ತು,
ಹೊರಟು ಹೋಯ್ತು. ಯಾರು ನನ್ನನ್ನು ಮುಟ್ಟಿದ್ರು ಅಂತೇಳಿ. ಅವಾಗ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಸ್ವಾಮಿ ಇಷ್ಟು ಜನರಿದಾರಪ್ಪ, ಇಷ್ಟು ಜನರಿಗೆ ಯಾರು ಮುಟ್ಟಿದ್ರು ಅಂತೇಳಿ ಕೇಳ್ತಿಲ್ಲ ಸ್ವಾಮಿ ಅಂತೇಳಿ ಪೇತ್ರ ಎಗರಾಡಕತ್ತಿದ್ದ. ಏನಂತೇಳಿ, ಸ್ವಾಮಿ ಇಷ್ಟು ಜನ ಇದಾರಪ್ಪ, ಯಾರು ಮುಟ್ಟ್ಯಾರ, ಈಗ ನಾವು ಬಂದ್ರೆ ನಡುವೆ ಯಾರು ಟಚ್ ಮಾಡ್ಯಾರ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ? ಆಗತ್ರ ಅಲ್ಲಲ್ವಿಯ? ಜಾತ್ರೆಯಾಗ ನೀವು ಹೋಗಿರ್ತೀರಿ, ಅನೇಕ ಜನರ ಮಧ್ಯದಲ್ಲಿ ಯಾರು ನನ್ನ ಮುಟ್ಟ್ಯಾರ ಅಂತೇಳಿ ಗೊತ್ತಾಗತ್ತಾ? ಗೊತ್ತಾಗತ್ರಿ? ಗೊತ್ತಾಗಲ್ಲ. ಜನರು ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾ ಇದ್ನೋ ಗುಂಪುಗಳಾಗಿ ಜನರು ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಕೇಳಿದಾಗ ಯೇಸು ಸುಮ್ಮನೆ ಯೇಸು ಗೊತ್ತಿತ್ತು ಯಾರು ಟಚ್ ಮಾಡಿದ್ದಾರೆ, ಯಾರು ಮುಟ್ಟಿದ್ದಾರೆ ಆತನನ್ನ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೂ ಕೂಡ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೇಳಿದಾಗ ಆ ತಾಯಿ, ಅಯ್ಯೋ ಮತ್ತೆ ಯೇಸು ಎಲ್ಲಿ ನನ್ನನ್ನ ಅವಮಾನದ ಪಾಲು ಮಾಡ್ತಾನೇನೋ, ಹಲ್ಲೆಲೂಯಾ, ನಾನು ಮುಟ್ಟಬಾರದಾಗಿತ್ತು ಅಂತೇಳಿ ಆಕೆ ನೊಂದುಕೊಂಡು ಆಕೆ, ಅಯ್ಯೋ ಗೊತ್ತಾಗ್ಬಿಡ್ತು, ಯೇಸು ಸ್ವಾಮಿ ಗೊತ್ತಾಗ್ಬಿಡ್ತು, ನಾನು ಗೊತ್ತಾಗ್ಲಾರ್ದ ಮುಟ್ಟಿದ್ದೆ, ಆದ್ರೂ ಗೊತ್ತಾಗ್ಬಿಡ್ತು ಅಂತೇಳಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ನಂದು ಗೊತ್ತಾಯ್ತು ಎಂಬುದಾಗಿ ಆಕೆ ಸಾಕ್ಷಿ ಹೇಳೋದಕ್ಕೆ ಏನ್ ಮಾಡ್ತಾಳೆ ಪ್ರಿಯರೇ, ಪ್ರಾರಂಭ ಮಾಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆ ತಾಯಿ 12 ವರ್ಷದಿಂದ ಏನಾಗಿದ್ದಾಳೆ ಪ್ರಿಯರೇ, ದುಃಖದಲ್ಲಿ ಇದ್ದಾಳೆ. ಹಲ್ಲೆಲೂಯಾ. ಅಸಮಾಧಾನದಲ್ಲಿ ಇದ್ದಾಳೆ. ಭಯಂಕರವಾದ ಯಾತನೆಯ ಒಂದು ಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಯಾರ ಹತ್ರ ತೋರಿಸಿಕೊಂಡ್ರು ಕೂಡ ವಾಸಿಯಾಗಲಾರದಂತ ಒಂದು ಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಆದ್ರೆ ಯಾವಾಗ ಯೇಸುವನ್ನ ಮುಟ್ಟಿದಾಗ ಆಕೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ರೋಗ ಏನಾಯ್ತು ಪ್ರಿಯರೇ, ನಿಂತು ಹೋಯ್ತು. ಆಕೆಗೆ ಸಮಾಧಾನ ಎನ್ನುವಂಥದ್ದು ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಡ್ರಿ ಒಂದು ಸಮಯ. ಅದಕ್ಕೆ ಹೇಳ್ತೀನಿ, ಸೈಲೆಂಟ್ ಆಗಿ ವಾಕ್ಯ ಕೇಳ್ತಾ ಇದಾರಲ್ಲ ಬಾಯರು ಅಂತೇಳಿ, ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಮಾಧಾನ, ಲೋಕದಲ್ಲಿ ಸಮಾಧಾನವನ್ನು ಕೊಡುವಂತವರು ಯಾರು ಇಲ್ಲ ಪ್ರಿಯರೇ. ಯಾರು ಸಮಾಧಾನವನ್ನು ಕೊಡುವವರಾಗಿದ್ದಾರೆ? ಯೇಸು ಸ್ವಾಮಿ ಸಮಾಧಾನವನ್ನ ಕೊಡುವಂತ ದೇವರಾಗಿದ್ದಾನೆ. ಇನ್ನೊಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಊರಿದೆ, ಆ ಊರಿನಲ್ಲಿ ಭಯಂಕರವಾದಂತ ಸ್ಥಿತಿ. ಆ ಊರಿನ ಜನರು ಆ ಒಂದು ದುಃಖದಲ್ಲಿ ಮುಳುಗಿರ್ಬೇಕಾದ್ರೆ, ಆ ಊರಿನ ಜನರು ಕೊರತೆಯಲ್ಲಿ ಮುಳುಗಿರ್ಬೇಕಾದ್ರೆ, ಆ ಊರಿನಲ್ಲಿ ಫಿಲಿಪ್ಪನು ಎನ್ನುವಂತ ವ್ಯಕ್ತಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಸುವಾರ್ತೆ ಅಂದ್ರೆ ಏನು ಪ್ರಿಯರೇ? ಯೇಸು ಕ್ರಿಸ್ತನ ವಿಷಯವಾಗಿ ಯೇಸು ಸ್ವಾಮಿ ನಿನಗೋಸ್ಕರವಾಗಿ ಏನ್ ಮಾಡಿದಾನೆ? ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಆತನು ಲೋಕಕ್ಕೆ ಬಂದು ಆತನು ಸತ್ತನು, ಮತ್ತು ಸತ್ತಾದ ಮೇಲೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವಾಗಿ 3ನೇ ದಿನದಲ್ಲಿ ಆತನು ಏನ್ ಮಾಡಿದ? ಎದ್ದು ಬಂದನು ಎಂಬುದೇ ಏನಾಗಿದೆ? ಸುವಾರ್ತೆಯಾಗಿದೆ. ಹಲ್ಲೆಲೂಯಾ. ಆ ಸುವಾರ್ತೆಯನ್ನು ನಾವು ತಿಳಿಸುವಾಗ ಫಿಲಿಪ್ಪನು ಎನ್ನುವಂತ ವ್ಯಕ್ತಿಯು ಕೂಡ ಸುವಾರ್ತೆಯನ್ನು ಹೊತ್ತುಕೊಂಡು ಸಮಾರ್ಯ ಎನ್ನುವಂತ ಮಹಾಪಟ್ಟಣಕ್ಕೆ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿರುವಂತ ಜನರಿಗೆ ಅಸಮಾಧಾನ ಇದೆ, ದುಃಖ ಇದೆ. ಯಾಕೆ ಅಸಮಾಧಾನ ದುಃಖ ಇದೆ ಅಂದ್ರೆ, ಅಲ್ಲಿ ಮಾಟ ಮಂತ್ರ ತಂತ್ರ ಶಕ್ತಿ ಬೆರಗುಗಳನ್ನ ಹುಟ್ಟಿಸುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನೇ ಬೇರೆ ಯಾರು ಅಲ್ಲ, ಸಿಮಿಯೋನನು ಎನ್ನುವಂತ ವ್ಯಕ್ತಿ. ಆ ವ್ಯಕ್ತಿಯನ್ನು ನೋಡಿ ಇವರೆಲ್ಲರೂ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಬೆರಗನ್ನು ಹುಟ್ಟಿಸುವಂತ ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಅವು ಇವುಗಳು ಮಾಡಿ ಅನೇಕ ಜನರಿಗೆ ಭಯವನ್ನ ತರುವಂತ ವ್ಯಕ್ತಿಯಾಗಿ ಆ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಾರ್ಯ ಪಟ್ಟಣದ ಜನರು ಯಾವಾಗ ಫಿಲಿಪ್ಪನು ಎನ್ನುವಂತ ವ್ಯಕ್ತಿ ಯೇಸು ಸ್ವಾಮಿಯ ಸುವಾರ್ತೆಯನ್ನ ತಿಳಿಸೋದಕ್ಕೆ ಹೋದ್ನೋ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯವನ್ನು ನೀವು ತೆಗೆದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯವನ್ನು ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಜನರು 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ ಒಂದು ಊರಿನಲ್ಲಿ ದುಃಖಕ್ಕೆ ಕಾರಣವಾಗಿರುವಂತದ್ದು ಯಾವುದು? ಮಾಟ ಮಂತ್ರ ಎನ್ನುವಂತ ಒಂದು ತಂತ್ರ ಶಕ್ತಿಯಾಗಿದೆ ಪ್ರಿಯರೇ. ಅಲ್ಲಿ ನೋಡ್ತಾ ಇದ್ದೇವೆ, ಯಾಕೆ ಆ ಜನರು ಸುವಾರ್ತೆ ಹೋದಾಗ, ಸುವಾರ್ತೆ ಎನ್ನುವಂಥದ್ದು ಆ ಒಂದು ಊರಿನಲ್ಲಿ ಪಟ್ಟಣದಲ್ಲಿ ತಿಳಿಸಲ್ಪಟ್ಟಾಗ ಅವರಿಗೆ ಬಹು ಸಂತೋಷವಾಯಿತು ಅಂತಂದ್ರೆ, ಅಲ್ಲಿ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸಿಮೋನನೆಂಬ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಮಂತ್ರ ತಂತ್ರಗಳನ್ನ ನಡೆಸಿ ಜನರಲ್ಲಿ ಬೆರಗನ್ನ ಹುಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಾಕ್ಷಿಯನ್ನು ನಾನು ಕೇಳಿದೆ ಮೊಬೈಲಲ್ಲಿ. ದಯಾ ಎನ್ನುವಂತ ವ್ಯಕ್ತಿ, ಭಯಂಕರವಾಗಿರ್ತಕ್ಕಂಥ ಮಾಟ ಮಂತ್ರ ಮಾಡುವಂತ ವ್ಯಕ್ತಿ, ಶ್ರೀಲಂಕಾದವರು. ದಯಾ ಎನ್ನುವಂತ ವ್ಯಕ್ತಿ ಭಯಂಕರವಾದಂತ ಮಾಟ ಮಂತ್ರಗಳನ್ನ ಮಾಡುವಂತ ವ್ಯಕ್ತಿ. ಮಾಟ ಮಂತ್ರಗಾರರು ಬಳಿಗೆ ನೀವು ಏನಾದ್ರೂ ಅವ್ರಿಗೆ ನೀವು ವಿರೋಧ ಹಾಕೊಂತೀರಿ, ಅವ್ರನ್ನ
ಕಾಮನ್ ಆಗಿ ಹತ್ಕೊಳ್ಳಿ, ಯಾಕೆ ಹತ್ಕೊಳ್ಳಲ್ಲ? ಏನಾದ್ರು ಮಾಡಿಬಿಡ್ತಾರೆ ಏನೋ ಭಯ. ಹಲ್ವಿಯ ಪ್ರೈಸ್ ಗಾಡ್. ಈ ಒಂದು ಸಂದರ್ಭದಲ್ಲಿ ಮಾಟ ಮಂತ್ರಗಳನ್ನ ಅನೇಕ ಪುಸ್ತಕಗಳಿದಾವೆ ಅದಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿದ್ದು ಅನೇಕವಾದಂತಹ ಪುಸ್ತಕಗಳಿದಾವೆ. ಆ ಪುಸ್ತಕಗಳನ್ನು ನೋಡಿ ಅವ್ರು ಏನ್ ಮಾಡ್ತಾರೆ? ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಅಲ್ಲಲ್ವಿಯ ಮತ್ತೆ ಆತನ ಹೇಳಿಕೊಳ್ತಾ ಇದ್ದಾನೆ, ಆತನ ಬಳಿಗೆ ಅನೇಕರು ಬಂದು ಏನಂತ ಹೇಳ್ಕೊಳ್ತಾ ಇದಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ಒಂದು ಕೈ ತೆಗಿಬೇಕು, ಕೈ ಕೆಲಸ ಮಾಡ್ಲಾರಂಗ ಆಗ್ಬೇಕು, ಅದಕ್ಕ ಇಷ್ಟು ದುಡ್ಡು. ಕಾಲು ಕೆಲಸ ಮಾಡ್ಲಾರಂಗ ಆಗ್ಬೇಕು, ಅದಕ್ಕ ಇಷ್ಟು ದುಡ್ಡು. ಆತನ ಶರೀರ ಅಂದ್ರೆ ಶರೀರ ಹಂಗೆ ಇರುತ್ತೆ, ಆದ್ರೆ ಏನಾಗಬಾರ್ದು, ನಿರ್ಜೀವವಾದಂತ ಒಂದು ಸ್ಥಿತಿ ಇರಬೇಕು, ಅದಕ್ಕೆ ಅಷ್ಟು ದುಡ್ಡು. ಕುಟುಂಬನೇ ಹಾಳಾಗಿ ಹೋಗ್ಬೇಕು, ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗ್ಬೇಕು, ಬೆಳಿಲೇಬಾರದು ಅಂತವಕ್ಕ ಏನು ಇಷ್ಟಿಷ್ಟು ದುಡ್ಡು ಎನ್ನುವಂಥದ್ದು ಇದೆ. ಅಲ್ಲಿಗೆ ಓದೋರಿಗೆ ಗೊತ್ತು, ನಮ್ಗೆ ಓದಿಲ್ಲ, ನಾವು ಹೋಗಿಲ್ಲ, ಅಲ್ಲಿಗೆ ನಮ್ಗೆ ಗೊತ್ತಿಲ್ಲ. ಮಾಡಿಸಿದವ್ರಿಗೆ ಗೊತ್ತು. ಮಾಟ ಮಂತ್ರ ಯಾರು ಮಾಡಿಸ್ತಾರ್ರಿ? ಯಾರು ಮಾಡಿಸ್ತಾರೆ? ಒಳಗಡೆ ಕಿಚ್ಚಿದ್ದಂಥವ್ರು. ಎಂತ ಕಿತ್ತು? ಹೊಟ್ಟೆ ಕಿಚ್ಚು. ಅಲ್ಲಿಗೆ ಎಂತ ಕಿಚ್ಚಿದ್ದಂಥವ್ರು ಮಾಡಿಸ್ತಾರ ಮಾಟ ಮಂತ್ರಗಳ ಬಳಿಗೆ. ಅವ್ರ ಅಭಿವೃದ್ಧಿ ಆಗ್ಬಾರ್ದ್ರಿ, ಅವ್ರು ಬಾಳ ಬೆಳೆಕೈತಾರ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಈ ವ್ಯಕ್ತಿಯ ಸಾಕ್ಷಿ ನಾನು ಕೇಳ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಹೇಳಿದಂತ ಅಂಶಗಳು ನನಗೆ ಬಹಳ ಇದಾಯ್ತು. ಹೇಳಿದ ಕೈ ತೆಗಿಸಿದ, ಕೈ ಕೆಲಸ ಮಾಡ್ಲಾರಂಗ, ಕಾಲು ಕೆಲಸ ಮಾಡ್ಲಾರಂಗ, ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ದುಡ್ಡು ಎನ್ನುವಂಥದ್ದು ಇದೆ. ಆ ವ್ಯಕ್ತಿ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಆ ವ್ಯಕ್ತಿಗೆ ಭಯಂಕರವಾಗಿರ್ತಕ್ಕಂಥ ರೋಗ ಎನ್ನುವಂಥದ್ದು ಬಂತು ಪ್ರಿಯರೇ. ಭಯಂಕರವಾದಂತ ರೋಗ. ಆತನ ಅವಾಗ ತಾನು ಮಾಡ್ತಾ ಇದ್ನಲ್ಲ, ಇವಾಗ ಇನ್ನೊಬ್ಬರ ಬಳಿಗೆ ಹೋಗ್ತಾ ಇದ್ದಾನ. ನನಗೆ ಹಿಂಗಾಗಿದ್ರಿ, ನನಗೆ ಹುಷಾರಾಗ್ಬೇಕು, ನನಗೆ ಅನಾರೋಗ್ಯ ಬಿಡುಗಡೆ ಆಗ್ಬೇಕು, ಹೊಟ್ಟೆಯಲ್ಲಿ ಯಾವುದೋ ಹುಳ ಇತ್ತಂದದ್ದು ಅಂತ ಹೇಳ್ಕೊಂಡಿರ್ತಕ್ಕಂಥ ಸಾಕ್ಷಿ. ನೀವು ನೆಟ್ಟಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ. ದಯಾ ಸಾಕ್ಷಿ ಅಂತ ಹೇಳಿ ಹೊಡೆದ್ರೆ ತೆಲುಗಲ್ಲಿ ಇದೆ, ಕನ್ನಡದಲ್ಲಿ ಇದೆ, ತಮಿಳಲ್ಲಿ ಕೂಡ ಇದೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಅವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಎಲ್ಲರ ಬಳಿಗೆ ಹೋದೆ, ಆದ್ರೆ ನನಗೆ ಯಾರು ಸ್ವಸ್ಥತೆ ಮಾಡ್ತಾ ಇಲ್ಲ. ಡಾಕ್ಟರ್ ಅಂತ ಇದ್ದಾರೆ, ನೀನು ಹುಚ್ಚಿಡ್ದದ, ನಿನಗೆ ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ರಿಪೋರ್ಟ್ ಅದ, ನೀನು ಸುಮ್ಮನೆ ಮಾಡಕೈತಿ, ಆಕ್ಟಿಂಗ್ ಮಾಡಕೈತಿ ಅಂತೇಳಿ ನನ್ನ ಏನ್ ಮಾಡ್ತಾ ಇದಾರ? ಬೈತಾ ಇದ್ದಾರೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಯಾರು ಏನ್ ಮಾಡಿದರೋ ಏನಿಲ್ಲೋ ಆ ಮಾಟ ಮಂತ್ರ ಮಾಡುವಂತ ವ್ಯಕ್ತಿ ಅಂತಹ ಒಂದು ಏನಾದ ಪ್ರಿಯರೇ ಪಾಲಾಗಿರುವಾಗ, ಅವಾಗ ಒಬ್ಬ ಸುವಾರ್ತಿಕನ ಬಳಿಗೆ, ಒಬ್ಬ ಪಾಸ್ಟರ್ ಬಳಿಗೆ ಆತನ ಏನ್ ಮಾಡ್ತಾನೆ? ಹೋಗ್ತಾನೆ ಪ್ರಿಯರೇ. ಓದಂತ ಸಂದರ್ಭದಲ್ಲಿ ಅದ್ಭುತವಾದ ರೀತಿಯಲ್ಲಿ ಆ ವ್ಯಕ್ತಿ ಏನನ್ನು ಹೊಂದಿಕೊಳ್ತಾನೆ? ಸ್ವಸ್ಥತೆಯನ್ನ ಹೊಂದಿಕೊಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆ ವ್ಯಕ್ತಿ ಹೇಳಿದಂತ ಮಾತು ಒಂದು, ಮಾಟ ಮಂತ್ರ ಯಾರ ಮೇಲೆ ಆದ್ರೆ ಕೆಲಸ ಮಾಡಬಹುದ್ರಿ, ಆದ್ರೆ ದೇವರನ್ನು ನಂಬಿದಂತ ಮಕ್ಕಳ ಮೇಲೆ ಅದು ಕೆಲಸ ಮಾಡೋದೇ ಇಲ್ಲ ಅಂತ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರನ್ನು ಸರಿಯಾದ ರೀತಿಯಲ್ಲಿ ನಂಬಿದವರು, ಹೇಳಿದ್ನಲ್ಲ, 3 ನೆಲ ಅಲ್ಲ, 4 ನೆಲ ಅಲ್ಲ, ಕರೆಕ್ಟ್ ಆಗಿದ್ದವ್ರು ಹೇಳಕತ್ತಿರೋದು. ನಿಜವಾದ ಕ್ರೈಸ್ತರು, ನಿಜವಾದ ದೇವರ ಮಕ್ಕಳ ಕುರಿತಾಗಿ ಹೇಳ್ತಾ ಇರೋದು. ಅವ್ರಿಗೆ ಯಾವುದೇ ಭಯ ಇರಲ್ಲ. ಯಾಕಂದ್ರೆ 24x7 365 ಡೇಸ್ ದೇವರ ಒಂದು ಕವಚ ಎನ್ನುವಂಥದ್ದು ನಮಗೆ ಇರುತ್ತೆ ಪ್ರಿಯರೇ. ದೇವದೂತರು ಈ ಮಾಟ ಮಂತ್ರಗಳು ಹಂಗೆ ಬರ್ತಾವ. ಇನ್ನೊಂದು ಸಾಕ್ಷಿಯನ್ನು ಕೂಡ ಕೇಳಿದೆ ನಾನು. ಏನಂದ್ರೆ, ಒಬ್ಬ ಸಹೋದರ, ಆತನು ದೇವ್ರನ್ನ ನಂಬಿನ ಅಂತೇಳಿ ಹೇಳ್ಕೊಂಡನ. ಇವತ್ತು ಅನೇಕರು ಕ್ರೈಸ್ತರು ಕೂಡ ಮಾಟ ಮಂತ್ರ ಕಡೆಗೆ ಹೋಗ್ತಾರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಪ್ರಶ್ನೆ ಅಲ್ಲ. ಆತ ಹೇಳ್ಕೊಂಡಿದ್ದು ಏನಂದ್ರೆ ಪ್ರಿಯರೇ, ನನ್ನ ಸ್ವಂತ ಅಣ್ಣ ಏನಾಗ್ಬೇಕು? ಸತ್ತು ಹೋಗ್ಬೇಕಂತೇಳಿ ಮಾಟ ಮಂತ್ರದ ಹತ್ರ ಹೋದ್ನಂತ. ಸ್ವಂತ ಅಣ್ಣ ಏನಾಗ್ಬೇಕು? ಸತ್ತು ಹೋಗ್ಬೇಕು. ಯಾಕೆ ಆತ ಸಾಯ್ಬೇಕಂದ್ರೆ ಆತನಿಗೆ ಮಕ್ಕಳಿಲ್ಲ, ಆಸ್ತಿ ಜಗ್ಗಿ ಅದ. ಆತ ಇವಾಗೆ ಸತ್ತು ಬಿಟ್ರೆ ಆಸ್ತಿ ಎಲ್ಲ ಏನಾಗ್ಬೋದು? ನಾನು ಲಪ್ಟಾಯಿಸೋದು. ಮಾಟ ಮಂತ್ರ ಮಾಡೋದು ಇದೇ ಬರೇ ಇಂಥವೇ ಖತರ್ನಾಕ್ ಬುದ್ಧಿಗಳು, ಖತರ್ನಾಕ್ ಐಡಿಯಾಗಳು ಇರ್ತಾವ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರು ಬೆಳೆಯೋರ್ನ, ಅದ್ರ ಸಲುವಾಗಿ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಾತು, ಮುಂದಕ್ಕೆ ಹೋಗಕ್ ಬಿಡಲ್ಲ. ಏನ್ ಮಾಡ್ತಾರ? ಕಾಲಿಡ್ದ ಹಿಂದಕ್ಕೆ ಇಳಿತಾರ. ಅಭಿವೃದ್ಧಿ ಆಗ್ತಾರಂದ್ರೆ ದೇವ್ರ ಕಡೆಗೆ ಬಂದಾರಪ್ಪ, ಅಭಿವೃದ್ಧಿ ಆಗ್ತಾ ಇದಾರಂದ್ರೆ ಅವ್ರನ್ನ ಏನ್ ಮಾಡಲ್ಲ, ಮುಂದಕ್ಕೆ ಹೋಗಕ್ ಬಿಡಲ್ಲ. ಬರೀ ಎಳೆದೆ ತಾವನ್ನ ಹೋಗಲ್ಲ, ಹೋಗರ್ನನ್ನ ಹೋಗ್ಕೊಡ್ಸಲ್ಲ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ, ನೀವು ಶಾಸ್ತ್ರಿಗಳು, ಫರಿಸಾಯರು, ನಿಮ್ಮ ಧರ್ಮದಲ್ಲಿ ಹಾಕಿಕೊಳ್ಬೇಕಾದ್ರೆ ಸಮುದ್ರವನ್ನೆಲ್ಲ ಸುತ್ತಿ ಬರ್ತೀರಿ, ಅದು ಇದು ಅಂತೇಳಿ. ಆದ್ರೆ ಒಬ್ಬ ವ್ಯಕ್ತಿ ರಕ್ಷಣೆ ಮಾರ್ಗದಲ್ಲಿ ತರುವಂತ ಒಂದು ಸ್ಥಿತಿ ನಿಮಗೆ ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಲ್ಲ ಕಡೆಗೂ ಸುತ್ತಿಸ್ತಾರೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ ಹಿಂಗ ಅಂತೇಳಿ. ಅವೆಲ್ಲ ಇಲ್ಲೇ ಕಾರ್ಯಗಳೇ, ಈ ಲೋಕದ ಕಾರ್ಯಗಳೇ ಅವೆಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾನಂದ್ರೆ, ಮಾಟ ಮಂತ್ರದ ಹತ್ರ ಅಥವಾ ಮಾಟ ಮಂತ್ರ ಮಾಡದ ನಂತರ ಹೋಗಿ, ನನ್ನ ಅಣ್ಣ ಏನಾಗ್ಬೇಕು? ಸಾಯ್ಬೇಕು, ಅವನ ಆಸ್ತಿ ಎಲ್ಲ ನನಗೆ ಬರ್ಬೇಕಂತೇಳಿ. ಆಯ್ತಪ್ಪ ಹೇಳು ಅಣ್ಣ ಅಂತೇಳಿ ಫಸ್ಟಿಗೆ ಹೇಳ್ಕೊಂಡಿಲ್ಲ, ಯಾರ ಮೇಲೆ ಮಾಡ್ಬೇಕು ಅಂತೇಳಿ ಹೇಳಿದಾಗ
ನನ್ನ ಅಣ್ಣನ ಮೇಲೆ ಹೆಂಗ್ ಮಾಡಕ್ ಬರ್ತ್ರಿ, ನಿಮ್ ಸ್ವಂತ ಸೋದರ ಅಣ್ಣನೇ ಅಲ್ವಾ, ರಕ್ತ ಸಂಬಂಧಿನೇ ಅಲ್ವಾ ಅಂತೇಳಿ ಕೇಳಿದ್ರಂತ ಪಾಪ ಮಂತ್ರವಾಗಿ ಕೇಳಿದಾಗ, ಇಲ್ಲ ಮಾಡ್ಬೇಕು, ಹಿಂಗೆ ನನಗೆ ಆತನ ಆಸ್ತಿ ಬೇಕು ಅಂತೇಳಿ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಓಕೆ ಏನು ಕೈ ತೆಗಿಸ್ಬೇಕಾ, ಕಾಲು ತೆಗಿಸ್ಬೇಕಾ, ಏನ್ ತೆಗಿಸ್ಬೇಕಂದ್ರೆ ಇಲ್ಲ, ಡೈರೆಕ್ಟ್ ಟಿಕೆಟ್, ಪ್ರಾಣ ಪಕ್ಷಿಯೇ ಹಾರಿ ಹೋಗ್ಬೇಕು, ಸ್ವಂತ ಅಣ್ಣನ ಏನ್ ಮಾಡ್ಬೇಕು, ಸಾಯಿಸ್ಬೇಕಂತೇಳಿ ಮಂತ್ರವಾದಿ ಹತ್ರಕ್ಕೆ ಹೋಗಿದ್ದಾನೆ. ಅಲ್ಲೂಯ್ಯ, ಆಯ್ತು ಇಷ್ಟಿಷ್ಟು ಖರ್ಚಾಗತ್ತ ಅಂತೇಳಿ ಎಲ್ಲ ತರಿಸ್ಕೊಂಡ. ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಶಕ್ತಿ ಇದೆ ಇಲ್ಲ ಅಂತ ಅನ್ಕೊಂಬೇಡ. ಮತ್ತೆ ಅಲ್ಲೂಯ್ಯ, ಮಂತ್ರವಾದಿಯಲ್ಲಿ ಶಕ್ತಿ ಇದೆ, ಬೈಬಲ್ ಕೂಡ ಹೇಳುತ್ತೆ ಅದನ್ನ. ಆದ್ರೆ ದೇವ್ರ ಮಕ್ಕಳ ಮೇಲೆ ಪ್ರಯೋಗ ಆಗಲ್ಲ. ಅದೇ ನಮ್ಮ ಒಂದು ಬೆನಿಫಿಟ್, ಅದೇ ನಮ್ಮ ಒಂದು ಪಾಸಿಟಿವ್ನೆಸ್. ಅಲ್ಲೂಯ್ಯ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಹೋಗಿ ಕೇಳ್ಕೊಂಡಾಗ ಆಯ್ತಪ್ಪ ಇಷ್ಟು ದುಡ್ಡು ಅಂತ ಹೇಳಿದಂತೆ ಈತ ಏನ್ ಮಾಡ್ತಾ ಇದ್ದಾನೆ, ಆತ್ಮಗಳನ್ನ ಕಳಿಸ್ತಾ ಇದ್ದಾನೆ. ಅಲ್ಲೂಯ್ಯ, ಅಲ್ಲಿ ಓದೋಂಥವ್ರಿಗೆ ಐಡಿಯಾ ಇರುತ್ತೆ, ನಾನು ಕೇಳಿದಲ್ಲ, ಆತ್ಮಗಳನ್ನ ಕಳಿಸ್ತಾ ಇದ್ದಾನೆ. ಒಂದೇ ಆತ್ಮ ಕಳಿಸಿದಂತೆ ಪ್ರಾಣ ತೆಗಿಬೇಕಂತೇಳಿ, ಆ ಆತ್ಮ ಹಂಗೆ ಹೋಗಿ ಹಂಗೆ ವಾಪಸ್ ಬಂದಂತೆ. ನನ್ನ ಲೈಫ್ ಸರ್ವಿಸ್ನಾಗೆ ನಾನು ಒಂದು ಕಳಿಸಿನಿ ಅಂದ್ರೆ ಅದು ವಾಪಸ್ ಬಂದಿಲ್ಲ. ಸ್ಮ್ಯಾಶ್ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗ್ಬೇಕು, ಸಾಯ್ಬೇಕು. ಆತ್ಮನ ಹೊತ್ಕೊಂಡೆ ಬರುವಾಗ ಯಾಕೆ ಹಂಗೆ ಬಂತು ಅಂತೇಳಿ ಮತ್ತೆ ಕಳಿಸಿದಂತೆ. 2-3 ಕಳಿಸಿದಂತೆ. ಕಳಿಸಿ ಅವ್ರ ಹತ್ರ ಯಾವುದೋ ಒಂದು ಎಲೆ ಇರುತ್ತಂತೆ, ಏನಾದ್ರು ಗೊತ್ತಾ, ಐಡಿಯಾ ಇದೆನಾ? ಆ ಎಲೆಯಲ್ಲಿ ಅವ್ರು ನೋಡ್ಬೋದಂತೆ ಆ ಏನಾಗ್ತಾ ಇದೆ ಪ್ರೋಸೆಸ್ ಅಂತೇಳಿ. ಆ ಎಲೆಯಲ್ಲಿ ಆ ರೀತಿಯಾಗಿ ಆ ಒಂದು ಎಲೆಯ ಮೇಲೆ ಅವರು ಆತ್ಮ ಕಳಿಸಿದಾಗ ಅಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ ಅದನ್ನ ನೋಡ್ಬೋದಂತೆ. ಆ ಆತ್ಮವನ್ನು ಕಳಿಸಿದಾಗ ಆ ಮನೆ ಹತ್ರಕ್ಕೆ ಹೋಗ್ತಾ ಇದೆ. ಯಾರ ಮನೆ ಮೇಲೆ ಮಂತ್ರ ಮಾಡಿಸ್ಬೇಕು, ಯಾವ ಅಣ್ಣನನ್ನ ಸಾಯಿಸ್ಬೇಕಂತ ಹೇಳಿ ಆ ಆತ್ಮವನ್ನು ಕಳಿಸಿದಾರ ಅಲ್ಲಿಗೆ ಹೋಗ್ತಾ ಇದ್ದಾವೆ. 2 ಆತ್ಮಗಳನ್ನ ಕಳಿಸಿದಾನೆ. ಆ ಆತ್ಮ ಕಳಿಸಿದಾಗ ಆ ವ್ಯಕ್ತಿ ಹಿಂದಕ್ಕೆ ಮುಂದಕ್ಕೆ ಸೈಡ್ಗೆ ಪಕ್ಕಕ್ಕೆ ಹೋಗ್ತಾ ಇದ್ದಾವೆ. ಆದ್ರೆ ಆ ವ್ಯಕ್ತಿ ಏನೂ ಕೂಡ ಮಾಡ್ತಾ ಇಲ್ಲ. ಅಲ್ಲೆಲ್ಲೂಯ್ಯ, ವಾಪಸ್ ಹಂಗೆ ಬಂದು ಅತಗ ದೊಡ್ಡ ಚಾಲೆಂಜ್ ಅದು. ನನ್ನ ಜೀವಿತದಾಗನೇ ಈ ರೀತಿಯಾಗಿ ಆಗಿಲ್ಲ, ನಾನು ಯಾವುದು ಮಾಡಿನಂದ್ರೆ ಅದು ಆಗ್ಲೇಬೇಕು. ಕೈ ಅಂದ್ರೆ ಕೈ ಹೋಗ್ಬೇಕು, ಕಾಲಂದ್ರೆ ಕಾಲು ಹೋಗ್ಬೇಕು, ಎಂಥವ್ರು ಹಾಳಾಗ್ಬೇಕಂದ್ರೆ ಹಾಳಾಗ್ಬೇಕು ಅಂತ ಮಂತ್ರವಾಗಿ ನಾನು ಅಂತೇಳಿ ಅವಾಗ ಯಾಕೆ ಹಿಂಗಾಯ್ತು ಅಂತೇಳಿ ಕೇಳಿದಾಗ ಅವಾಗ ಆ ವ್ಯಕ್ತಿ ಯಾರಾಗಿದ್ರಂದ್ರೆ ಯೇಸು ಕ್ರಿಸ್ತನನ್ನ ನಿಜವಾಗಿ ಹಿಂಬಾಲಿಸಿ ನಡೆದಂತ ಒಬ್ಬ ಸಹೋದರನಾಗಿದ್ದಂತೆ. ಆ ಮಂತ್ರವಾದಿಯ ಬೆರಗಾಗಿ ಇದು ಲೋಕದ ಕೂಟಾಟಿಕೆ, ಇದು ಲೋಕದ ಆಚಾರ ಎಂಬುದಾಗಿ ಆವತ್ತಿನ ದಿನವೇ ಆತನು ಕೂಡ ಏನ್ ಮಾಡಿದಂತೆ, ರಕ್ಷಣೆಯ ಮಾರ್ಗಕ್ಕೆ ಬಂದಂತೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸಮಾರ್ಯ ಎನ್ನುವಂತ ಪಟ್ಟಣದಲ್ಲಿ ಇಲ್ಲಿ ಇರ್ತಕ್ಕಂಥ ಜನಕ್ಕೆ ದುಃಖಕ್ಕೆ ಕಾರಣವಾಗಿರುವಂತದ್ದು ಯಾವುದು, ಮಾಟ ಮಂತ್ರ ಎನ್ನುವಂತ ಒಂದು ಶಕ್ತಿ. ಪ್ರಿಯರೇ, ಅಂತವ್ರ ಜೀವಿತಗಳನ್ನ ನೋಡ್ರಿ ನೀವು, ಯಾವಾಗಲೂ ಬೈಯೋದು ಇರುತ್ತೆ, ಯಾವಾಗಲೂ ಅವ್ರ ಮೇಲೆ ಇವ್ರ ಮೇಲೆ ದೂರ ಹೇಳುವಂಥದ್ದು ಬರೀ ಅದೇ ರೀತಿ ಇರುತ್ತೆ. ಅಲ್ಲೂಯ್ಯ, ಅವರಿಗೆ ಸಮಾಧಾನ ಎನ್ನುವಂಥದ್ದು ಇರೋದೇ ಇಲ್ಲ. ಸಮಾಧಾನಕ್ಕೆ ಕಾರಣನಾಗಿರುವಂತ ದೇವರು ಅವರಲ್ಲಿ ಇಲ್ಲ. ಅದ್ರ ಸಲುವಾಗಿ ಅವ್ರಿಗೆ ಏನಿಲ್ಲ ಪ್ರಿಯರೇ, ಸಮಾಧಾನನೇ ಇಲ್ಲದ ಒಂದು ಪರಿಸ್ಥಿತಿ ಆಗಿರುತ್ತೆ. ಅಂತಹ ಪಟ್ಟಣ ಯಾವ ಪಟ್ಟಣವಾಗಿತ್ತು, ಫಿಲಿಪ್ಪು ಎನ್ನುವಂತ ಒಂದು ಪಟ್ಟಣವಾಗಿತ್ತು. ಪ್ರಿಯರೇ, ಅಲ್ಲಿಗೆ ಆ ಒಂದು ಸಮಾರ್ಯ ಎನ್ನುವಂತ ಪಟ್ಟಣಕ್ಕೆ ಫಿಲಿಪ್ಪನು ಎನ್ನುವಂತ ವ್ಯಕ್ತಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿರ್ತಕ್ಕಂಥ ಜನರು ಭಯ ಪಡ್ತಾ ಇದ್ದಾರೆ, ಯಾಕಪ್ಪ ಬೇಕು ನಮಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನ್ನದಾಗ ಕೈ ಎದುರ್ಬೋದು, ಕೆಮಿಕಲ್ ಇದೆ ಒಂದು. ಹಲ್ಲೆಲೂಯಾ, ಬೆಂಕಿ ಬಾಯಿಂದ ಹಿಂಗೆ ಕಕ್ತಾ ಇರ್ತಾರೆ ನೋಡ್ರಿ, ಮತ್ತೆ ಇಲ್ಲೆಲ್ಲ ಏನು ಅದು ಚುಚ್ಕೊಳ್ತಾ ಇರ್ತಾರೆ. ಅವೆಲ್ಲ ತಂತ್ರಗಾರಿಕೆ ಐಡಿಯಾಗಳಿದಾವ. ಅಂತವ್ರು ನೋಡಿ ಅಬ್ಬೋ ದೇವ್ರ ಶಕ್ತಿ ಅಂತೇಳಿ ಜನ ಅನ್ಕೊಂತಿರ್ತಾರೆ. ಅದ್ರಂಗೆ ಅನ್ಕೊಳ್ತಾ ಇದ್ದಾರೆ ಯಾರು, ಇಲ್ಲಿ ಸಮಾರ್ಯ ಎನ್ನುವಂತ ಪಟ್ಟಣದಲ್ಲಿ ಇರ್ತಕ್ಕಂಥ ಜನರು. ಯಾಕೆ ಬೇಕಪ್ಪ ನಮಗೆ ಅಂತೇಳಿ ಅನ್ಬೇಕಾದ್ರೆ ಅದೇ ಸಮಯದಲ್ಲಿ ಫಿಲಿಪ್ಪನು ಹೋಗಿ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಆ ಅಸಮಾಧಾನದಲ್ಲಿ ದುಃಖದಲ್ಲಿ ಇರ್ತಕ್ಕಂಥ ಆ ಜನರ ಬಳಿಗೆ ಏನನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಯೇಸುವನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭದಲ್ಲಿ ಏನಾಯ್ತು ನೋಡ್ರಿ, 4ನೇ ವಚನ ಹೇಳ್ತಾ ಇದೆ, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತನ್ನ ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು
ಸಂತೋಷವಾಯಿತು. ಮಂತ್ರವಾದಿಗಳಿದ್ದಾರೆ, ಆದ್ರೆ ಕುಂಡ್ರನ್ನು ಸ್ವಸ್ಥ ಮಾಡಿದ್ರ? ಕುಂಡ್ರ ಆಗಂಗ ಮಾಡೋರು ಇವರು ಮಂತ್ರವಾದಿಗಳು. ಅಲ್ಲಿಯ ಅಲ್ಲಿಯ ಅರ್ಥ ಆಗ್ತಾ ಇದೆ. ಜನರು ಎಷ್ಟು ಮೌಢ್ಯತೆಗೆ ಮೊಬ್ಬು ಜನರು ಅಂತೇಳಿ ದೊಡ್ಡಪ್ಪ ಸಂಬೋಧನೆ ಮಾಡ್ತಾರೆ. ಎಂತ ಜನರು ಇವರು? ಮೊಬ್ಬು ಜನರು. ಅಲ್ಲಿಯ ಬುದ್ಧಿ ಇರಲಾರ್ದ ಜನರು, ಜ್ಞಾನ ಇರಲಾರ್ದ ಜನರು, ದೇವರ ಬಗ್ಗೆ ತಿಳಿಯಲಾರದಂತ ಜನರು. ಅಲ್ಲಿಯ ಆದ್ರೆ ಯಾವಾಗ ಸುವಾರ್ತೆ ಹೋದಾಗ ಅಲ್ಲಿ ಅವ್ರಿಗೆ ಏನಾಯ್ತು? ಸೂಚಕ ಕಾರ್ಯಗಳಾಯ್ತು, ಪ್ರೇರ ಅದ್ಭುತ ಕಾರ್ಯಗಳಾಯ್ತು. ಎಲ್ಲರೂ ಕೂಡ ಆ ಪಟ್ಟಣದಲ್ಲಿ ಏನ್ ಮಾಡಿದಂತೆ? ಬಹು ಸಂತೋಷವನ್ನ ಪಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿವರೆಗೆ ಸಂತೋಷ ಇಲ್ಲ ಅವರಿಗೆ. ಅಲ್ಲಿವರೆಗೆ ಮಂತ್ರವಾದಿಗಳಿದಾವೆ, ವಿಗ್ರಹಗಳಿದಾವೆ, ಏನೇನೋ ಇದಾವೆ, ಆದ್ರೆ ಅವ್ರಿಗೆ ಏನಿಲ್ಲ? ಸಮಾಧಾನ ಇಲ್ಲ, ದುಃಖದ ಒಂದು ಸ್ಥಿತಿ ಅಲ್ಲಿ ಇದೆ ಪ್ರಿಯರೇ. ಯಾವಾಗ ಯೇಸುವಿನ ವಾಕ್ಯ ಹೋಯಿತು ಓದಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು? ಸಮಾಧಾನ ಬಂತು. ಆ ಪಟ್ಟಣ ಏನಾಯ್ತು? ಸಮಾಧಾನದ ಒಂದು ಪಟ್ಟಣವಾಗಿ ಮಾರ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನವೂ ಕೂಡ ಅನೇಕರು ಮಂತ್ರವಾದಿಗಳ ಬಳಿಗೆ ಹೋಗುವಾಗ ಅನೇಕರು ಅವ್ರು ಹೇಳಿದಂತ ಮಾತುಗಳನ್ನು ಕೇಳಿ ಅವ್ರು ಏನ್ ಹೇಳ್ತಾರೆ? ಪ್ರಕಾಶ್, ನಿನಗೆ ಏನೋ ಮಾಡ್ಸ್ಯಾರ. ಏನ್ ಹೇಳ್ತಾರ? ಏನೋ ಮಾಡ್ಸ್ಯಾರ. ಎಷ್ಟು ದಿನ ನೀನ್ ಮನೆ ಕಟ್ಕೊಂಡಿಲ್ಲ, ನೀನ್ ಏನೋ ಮಾಡ್ಸ್ಯಾರ. ಹಲ್ಲೆಲೂಯಾ. ಇಷ್ಟು ದಿನ ಮನೆ ಕಟ್ಟಲಾರ್ದ ಕಾರಣ ಅದೇ. ಇಷ್ಟು ದಿನ ನೀನು ನಿನ್ನ ಜೀವಿತವನ್ನು ಕಟ್ಟಿಕೊಳ್ಳಲಾರ್ದಕ್ಕೆ ಕಾರಣ ಅದೇ. ಏನೋ ಮಾಡ್ಸ್ಯಾರ ನಿನಗೆ ಅಂದ ತಕ್ಷಣ ಇವು ಮೊದಲೇ ವೀಕ್ ಹಾರ್ಟ್ಗಳು. ಏನೋ ಮಾಡ್ಸ್ಯಾರ ಅಂದ ತಕ್ಷಣ 100 ಇದ್ರೆ ಒಮ್ಮೆ ಎಲ್ಲಿ ಬರ್ತಾರೆ? 0ಕ್ಕೆ ಬರ್ತಾರೆ. ಎಲ್ಲಿ ಬರ್ತಾರೆ? ನಂಬಿಕೆಯಿಂದ ಹೋಗಿರ್ತಾರೆ, ಒಮ್ಮೆಲೆ 0ಕ್ಕೆ ಬರ್ತಾರೆ. ಮತ್ತೆ ಅವರು 0 ಇದ್ದರು ಒಮ್ಮೆಲೆ 100 ಏರಿಸ್ತಾರ. ಇಲ್ಲ, ಇಷ್ಟು ರೊಕ್ಕ ಕೊಟ್ಬಿಡು, ನೀನು ಮತ್ತೆ ಪುನಃ 100 ಏರಿಸ್ತೀನಿ. ಅಲ್ಲೆಲೂಯಾ. ಇಷ್ಟು ರೊಕ್ಕ ಕೊಟ್ಬಿಟ್ರೆ ಕೆಲಸ ಆಗಿಬಿಡುತ್ತಾ? ಅಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂತಹ ಸೀಮೋನು ಎನ್ನುವಂತ ವ್ಯಕ್ತಿ ಆ ಪಟ್ಟಣದಲ್ಲಿದ್ದಾನೆ. ಆ ವ್ಯಕ್ತಿಯನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ಮಾಡುವಂತ ಒಂದು ಕಾರ್ಯಗಳನ್ನು ನೋಡಿ ಜನರು ಭಯ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಕುಟುಂಬ ನಾವು ಸರಿಗಿದ್ರೆ ಸಾಕು ಅಂತೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಂದುಕೊಂಡು ಆತನಿಗೆ ವಿರೋಧವಾಗಿ ಯಾರು ಹೋಗ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಫಿಲಿಪ್ಪನು ಯಾವಾಗ ಆ ಒಂದು ತನ್ನ ಪಾದಗಳನ್ನ ಆ ಒಂದು ಪಟ್ಟಣದಲ್ಲಿ ಇಟ್ಟಾದ ಮೇಲೆ ಸುವಾರ್ತೆ ವಾಕ್ಯಗಳನ್ನ ತಿಳಿಸಿದಾದ ಮೇಲೆ ಆ ಒಂದು ಪಟ್ಟಣದಲ್ಲಿ ಏನಾಗ್ತಾ ಇದೆ? ಮಹಾ ಸಂತೋಷ ಉಂಟಾಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅದ್ಭುತವಾದ ರೀತಿಯಲ್ಲಿ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿರ್ತಕ್ಕಂಥ ಜನರು ವಾಕ್ಯವನ್ನ ಕೇಳಿದ ತಕ್ಷಣವೇ ಯೇಸುವನ್ನ ಗುರುತು ಹಿಡಿದ್ರು. ಯೇಸು ಮಾಡಿದ ಪವಾಡಗಳು, ಆ ಯೇಸು ಮಾಡಿದಂತ ಸೂಚಕ ಕಾರ್ಯಗಳನ್ನ ಅವರು ಕೇಳಿದಾಗ, ಆತನ ಸುವಾರ್ತೆಯನ್ನ ಕೇಳಿದಾಗ, ಯೇಸು ನಮಗೋಸ್ಕರವಾಗಿ ಜಜ್ಜಲ್ಪಟ್ಟಿದ್ದಾನೆ, ಜಡಿಯಲ್ಪಟ್ಟಿದ್ದಾನೆ, ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ ಎಂಬುದಾಗಿ ಅವರು ಏನ್ ಮಾಡಿದ್ರಂತೆ? ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವು ವಯಸ್ಸಾದವ್ರು ಕೇಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳವ್ರಿಗೆ ದೀಕ್ಷಾ ಸ್ನಾನ ತಗೊಳ್ಳೋದು ಯಾರು ತಗೊಬೇಕಾಗಿದೆ? ಮೇನು ವಯಸ್ಸಾದವ್ರು ತಗೊಬೇಕು ದೀಕ್ಷಾ ಸ್ನಾನ. ಯಾಕೆ ವಯಸ್ಸಾದವ್ರು ತಗೊಬೇಕಂದ್ರೆ, ನೀವು ವಯಸ್ಸಾದವರಾಗಿರ್ಲಿ, ನೀವು 14-15 ವರ್ಷದವರಾಗಿರ್ಲಿ, 20, 30, 40, 50, 60 ವರ್ಷದವರಾಗಿರ್ಲಿ, ಯಾವಾಗ ದೀಕ್ಷಾ ಸ್ನಾನ ತಗೊಂತೀವೋ ನೀನು ಹೊಸದಾಗಿ ಹುಟ್ಟಿರ್ತಕ್ಕಂಥ ಕೂಸು ಇದ್ದಂಗ ದೇವ್ರ ದೃಷ್ಟಿಯಾಗ, ನಮ್ಮ ದೃಷ್ಟಿಯಾಗ. ಹಲ್ಲೆಲೂಯಾ. ಏನಿದ್ದಂಗ? ಕೂಸು ಇದ್ದಂಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಭಕ್ತಿಯಲ್ಲಿ ಇನ್ನೂ ಬೆಳಿಬೇಕು. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಯಾವುದರಲ್ಲಿ ಯೌವನಸ್ಥರಾಗ್ಬೇಕು ನಾವು? ವಾಕ್ಯದಲ್ಲಿ, ದೇವರ ಒಂದು ಸನ್ನಿಧಿಯಲ್ಲಿ, ದೇವರ ಒಂದು ಸುವಾರ್ತೆ ಸೇವೆಯಲ್ಲಿ ನಾವೇನಾಗ್ಬೇಕು? ಹಸುಗೂಸುಗಳಾಗಬಾರ್ದು. ವಾಕ್ಯದಿಂದ ಬೆಳಿತಾ 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 ನಾವು ಹೋಗ್ಬೇಕು, ಹಿಂದಕ್ಕೆ ಹೋಗಬಾರ್ದು ಎಂಬುದಾಗಿ. ಹಲ್ಲೆಲೂಯಾ, ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಅಲ್ಲಿ ಈ ಸೀಮೋನನ್ ಎನ್ನುವಂತ ವ್ಯಕ್ತಿ ಮಂತ್ರವಾದಿ ಇದ್ನಲ್ವಾ, ಆ ಮಂತ್ರವಾದಿಯು ಕೂಡ ಆ ಫಿಲಿಪ್ಪನನ್ನು ನೋಡಿ, ದೇವರ ವಾಕ್ಯವನ್ನು ನೋಡಿ, ಸುವಾರ್ತೆಗಳನ್ನು ನೋಡಿ, ದೆವ್ವಗಳು ಬಿಟ್ಟು ಹೋಗುವಂತ ಸ್ಥಿತಿಯನ್ನು ನೋಡಿ ಆತನು ಕೂಡ ಮುಳುಗಿಬಿಟ್ಟ. ಎಲ್ಲಿ? ನೀರ. ಹಲ್ಲೆಲೂಯಾ. ಎಲ್ಲಿ ಮುಳುಗಿದ? ನೀರಿನಾಗ ಮುಳುಗಿಬಿಟ್ಟ. ಮುಳುಗಿ ಏನಾದ? ದೇವರ ಮಗ ಆದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅನೇಕ ದೀಕ್ಷಾ ಸ್ನಾನವನ್ನ, ಯಾವ ದೀಕ್ಷಾ ಸ್ನಾನ ಇದು? ಪಾಪ ವಿಮೋಚನೆಯನ್ನ ಮಾಡುವಂತ ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಸ್ನಾನಗಳಿದಾವ, ಅನೇಕ ದೀಕ್ಷೆಗಳಿದಾವ, ಆದ್ರೆ ಪಾಪ ವಿಮೋಚನೆ ದೀಕ್ಷಾ ಸ್ನಾನವು ಮಾತ್ರ ಏನ್ ಮಾಡುತ್ತೆ? ನಮ್ಮನ್ನ ಪರಲೋಕಕ್ಕೆ ಸೇರಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೇರೆ ಯಾವ ಸ್ನಾನಗಳು ಇಲ್ಲೇ ಲೋಕದವರು ಮಾಡಿರುವಂಥದ್ದು, ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು
ರಕ್ಷಣೆಯನ್ನ ಹೊಂದುವನು ಎಂಬುದಾಗಿ. ಹಲ್ಲೆಲೂಯಾ. ಫಿಲಿಪ್ಪಿ ಪಟ್ಟಣದಲ್ಲಿ ಪ್ರಯೋಗಗಳನ್ನು ಮಾಡುವಂತ ಮಂತ್ರವಾದಿ ವಾಕ್ಯವನ್ನ ಕೇಳಿ ಏನಾದ ಪ್ರಿಯರೇ, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು, ಅದರ ಸಲುವಾಗಿ ಹೇಳಿದ ನಾನು 2019 ಪ್ರಾರಂಭದಲ್ಲಿ ಅನೇಕ ಆತ್ಮಗಳು ಎಲ್ಲಿಗೆ ಬರ್ತವೆ, ದೇವರ ಸನ್ನಿಧಾನಕ್ಕೆ ಬರ್ತವೆ. ಅನೇಕವಾದಂತ ಕುಟುಂಬಗಳಲ್ಲಿ ಇರ್ತಕ್ಕಂಥ ಅಸಮಾಧಾನ ಹೋಗಿ ಏನ್ ಬರುತ್ತೆ, ಸಮಾಧಾನ ಎನ್ನುವಂಥದ್ದನ್ನ 2019 ವರ್ಷದಲ್ಲಿ ದೇವರು ತರ್ತಾನೆ. ಅನೇಕವಾದಂತ ಕಾರ್ಯಗಳನ್ನ ಈ ಒಂದು ವರ್ಷದಲ್ಲಿ ದೇವರು ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥನೆ ಮಾಡ್ರಿ, ಮಂತ್ರವಾದಿಗಳೆಲ್ಲರೂ ಕೂಡ ಏನಾಗ್ಬೇಕು, ಮುಳುಗಬೇಕು ನೀರಲ್ಲಿ. ಎಲ್ಲಿ ಮುಳುಗಬೇಕು, ನೀರಲ್ಲಿ ಮುಳುಗಬೇಕು, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಪ್ಪಾದ ಕಾರ್ಯಗಳನ್ನ ತಪ್ಪಾದ ರೀತಿಯಲ್ಲಿ ಜನರನ್ನ ನಡೆಸುವಂತ ಎಲ್ಲರೂ ಕೂಡ ಎಲ್ಲಿ ಮುಳುಗಬೇಕು, ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನೀರಲ್ಲಿ ಮುಳುಗಿ ಯೇಸುವನ್ನೇ ರಕ್ಷಕನೆಂಬುದಾಗಿ ಒಪ್ಪಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಆ ಮಂತ್ರವಾದಿ ಸೀಮೋನನ್ನು ಏನ್ ಮಾಡಿಬಿಟ್ಟ, ಮುಳುಗಿಬಿಟ್ಟ. ಮುಳುಗಿದ ತಕ್ಷಣ ಗುಂಪು ಇರುತ್ತಲ್ಲ, ಮತ್ತೆ ಗುಂಪು ಎಲ್ಲ ಹಿಂದಕ್ಕೆ ಬಂತು. ಎಲ್ಲಿಗೆ ಬಂತು, ಅವರು ಕೂಡ ಮುಳುಗಿದ್ರು. ಎಲ್ಲಿ, ನೀರಲ್ಲಿ. ಅವರು ಕೂಡ ರಕ್ಷಣೆಯನ್ನ ಹೊಂದಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಅಂದುಕೊಳ್ತಾ ಇರ್ಬೋದು, ಏನ್ ಇವರು ದೀಕ್ಷಾ ಸ್ನಾನ ತಗೊಳ್ರಿ ಅಂತ ಹೇಳ್ತಾರಂತೇಳಿ. ನೀವು ದೀಕ್ಷಾ ಸ್ನಾನ ತಗೊಂಡ್ರೆ ನಮ್ಗೇನು 1 ಲಕ್ಷ ರೂಪಾಯಿ ಯಾರು ಕೊಡೋದು? ಕೊಡ್ತಾರೆ ಗಂಟೆ ಯಾರು ಕೊಡಲ್ಲ. ನೀನು ಊಟ ಮಾಡಿದ್ರೆ ನಿನಗೇನಾಗುತ್ತೆ, ತೃಪ್ತಿ ಆಗುತ್ತೆ. ನೀನು ಪಡ್ಕೊಂಡ್ರೆ ನಿನಗೇನಾಗುತ್ತೆ, ಮುಂದೆ ಸೌಭಾಗ್ಯವನ್ನು ಅಲ್ಲಿ ಪರಲೋಕದಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ನಿನ್ನ ಸಲುವಾಗಿ ಹೇಳ್ತಾ ಇರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ, ಯಾರು ನಂಬಿಕೆ ಇಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೋ ಅವರು ದಂಡನೆಯಿಂದ ಏನಾಗ್ತಾರೆ, ಪಾರಾಗ್ತಾರೆ. ಅವರಿಗೆ ಪರಲೋಕದ ಸೌಭಾಗ್ಯವನ್ನು ದೇವರು ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಕೆಲವು ಜನರು ಅನ್ಕೊಳ್ತಾ ಇರ್ತಾರೆ, ಇಲ್ರಿ ನನಗಿಂತ ರೋಗ ಐತ್ರಿ ಅದ್ರ ಸಲುವಾಗಿ ಬಂದೀನಿ, ಇಂಥ ಕಷ್ಟ ಐತ್ರಿ, ಇಂಥ ದುಃಖ ಐತ್ರಿ ಅದ್ರ ಸಲುವಾಗಿ ಬಂದೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಳಿಗೆ ನಾವು ಯಾಕೆ ಬರಬೇಕು? ಯೇಸು ಮಾತ್ರ ದೇವರು. ದೇರ್ ಇಸ್ ನೋ ಅದರ್ ಚಾಯ್ಸ್ ಇಲ್ಲ ಭೂಲೋಕದಾಗ ಯಾವುದು. ಹಲ್ಲೆಲೂಯಾ. ದೇವರು ಒಬ್ಬಾತನೇ, ಆತನು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರು ಮಾಡಿದಂಥವುಗಳು ಸಾವಿರಾರು ಇರ್ಬೋದು, ಸಾವಿರ ಮುಕ್ಕೋಟಿ ಅಂತ ಹೇಳಂತದ್ದು. ಹಲ್ಲೆಲೂಯಾ. ಕೋಟಿ ಇರ್ಬೋದು. ಒಂದೊಂದು ತಲೆಗೆ, ಒಬ್ಬೊಬ್ಬರು ತಲೆಗೆ 4 5 ಬರ್ತಾವ. ಡಿವೈಡ್ ಮಾಡಿದ್ರೆ ನಾವು ಭಾರತದ ಒಂದು ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತಾವ್ರಿ? 4 ದೇವರುಗಳು ಬರ್ತಾವ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ದೇವರು ಒಬ್ಬಾತನೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭೂಮಿ ಒಂದೇ, ಸೂರ್ಯ ಒಂದೇ, ಆ ಒಂದು ಚಂದ್ರನು ಒಬ್ಬಾತನೇ. ಅದರಂಗೆ ದೇವರು ಕೂಡ ಏನಾಗಿದ್ದಾನೆ, ಒಬ್ಬಾತನೇ ಆಗಿದ್ದಾನೆ. ಆ ದೇವರನ್ನೇ ಈ ಒಂದು ಮೃತ್ಯುಂಜಯ ಮಠದಲ್ಲಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡು ಆ ದೇವರು ಏನ್ ಮಾಡ್ತಾನೆ, ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ರೋಗ ಎನ್ನುವಂಥದ್ದು ದುಃಖಕ್ಕೆ ಕಾರಣವಾಗಿತ್ತು. ಆ ಒಂದು 12 ವರ್ಷ ರಕ್ತ ಕುಸುಮ ರೋಗದಿಂದ ಬಳಲುವಂತ ಸ್ತ್ರೀಗೆ ಪಾಪ ಎನ್ನುವಂಥದ್ದು ದುಃಖಕ್ಕೆ ಕಾರಣವಾಗಿತ್ತು. ಯಾರಿಗೆ? ಆ ಪಾರ್ಶ್ವವಾಯು ರೋಗಿಗೆ. ಅಷ್ಟೇ ಅಲ್ಲದೆ ಈ ಒಂದು ಪಟ್ಟಣದಲ್ಲಿ ದುಃಖಕ್ಕೆ ಕಾರಣವಾಗಿದೆ ಮನುಷ್ಯರು ಮಾಡಿರುವಂತ ಸಂಪ್ರದಾಯಗಳು, ಮಾಟ ಮಂತ್ರ ತಂತ್ರ ಶಕ್ತಿಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ಏಸಪ್ಪ ಬಂದ ಮನೆಯಲ್ಲಿ ಏನಿರಲ್ಲ, ದೆವ್ವ ಇರಲ್ಲ, ರೋಗ ಇರಲ್ಲ, ಅಸಮಾಧಾನ ಇರಲ್ಲ, ದುಃಖ ಇರಲ್ಲ, ಗೋಳಾಟ ಇರಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನ ನಾವು ಅನುಭವಿಸಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳುವಾಗ ಕೆಲವು ಜನರು ಇದು ಯಾರಿಗೂ ಅನ್ಕೊಳ್ತಾರೆ, ನಂಬಲ್ಲ, ಅದನ್ನ ಅರಿಕೆ ಮಾಡಿಕೊಳ್ಳಲ್ಲ. ವಾಕ್ಯ ಹೇಳುವಾಗಲೇ ನಾವು ಏನ್ ಮಾಡ್ಬೇಕು, ಅದನ್ನ ವಿಶ್ವಾಸಿಸಿ ಅದನ್ನ ಅರಿಕೆ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಸೀಮೋನ ಎನ್ನುವಂತ ಮಂತ್ರವಾದಿ ಭಯಂಕರವಾದಂತ ಪಾಪ ಕೃತ್ಯಗಳನ್ನ ಅಲ್ಲಿ ನಡೆಸ್ತಾ ಇದ್ದ, ದೇವರಿಗೆ ವಿರೋಧವಾದಂತ ಅಸಹ್ಯವಾದಂತ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದ್ರೆ ಆತನೇ ಏನ್ ಮಾಡಿದ ಪ್ರಿಯರೇ, ದೀಕ್ಷಾ ಸ್ನಾನವನ್ನ ಹೊಂದಿಕೊಂಡ ರಕ್ಷಣೆಯ ಮಾರ್ಗಕ್ಕೆ ಬಂದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲಿ ದುಃಖ ಪಡುವಂತ ಜನರಿದ್ದಾರೋ, ಮನ ಮರುಗುವಂತ ಜನರಿದ್ದಾರೋ, ಅಳುವಂತ ಜನರಿದ್ದಾರೋ, ಅವರ ಜೀವಿತದಲ್ಲಿ ಸಮಾಧಾನ ಕೊಡುವಂತ ಸಮಾಧಾನದ ಅಧಿಪತಿ ಯೇಸು ಹೊರತಾಗಿ ಬೇರೆ ಯಾರು ಕೂಡ ಅಲ್ವೇ ಅಲ್ಲ ಪ್ರಿಯರೇ. ನಾನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಸಭೆಯಲ್ಲಿ ಕೂಡ ದುಃಖಕ್ಕೆ ಅನೇಕವಾದಂತ ಕಾರಣಗಳು ಇರಬಹುದು. ಪೌಲನು ಒಂದು ಸಾರಿ ಹೇಳ್ತಾ ಇದ್ದಾನೆ, ನಾನು ಎಷ್ಟು ಸಾರಿ ಹೇಳಿದರೂ ಕೂಡ, ಗದರಿಸಿ ಹೇಳಿದಾಗಲೂ ಕೂಡ ನೀವು ಇನ್ನೂ ಕೂಡ ಏನಾಗ್ತಾ ಇಲ್ಲ,
ತಿರುಗಿಕೊಳ್ತಾ ಇಲ್ಲ, ದೇವರ ಕಡೆಗೆ ದೇವರು ಹೇಳಿದ ಮಾರ್ಗದಲ್ಲಿ ನೀವು ನಡೀತಾ ಇಲ್ಲ ಎಂಬುದಾಗಿ ಪೌಲನು ಅಳುತ್ತಾ ಇದ್ದಾನೆ. ಅಯ್ಯೋ, ಕಟ್ಟಿಗೆ ತೆಗೆದುಕೊಂಡು ನಿಮ್ಮ ಬಳಿಗೆ ನಾನು ಬರ್ಲೇ. ಹಲ್ಲೆಲೂಯಾ. ಎಷ್ಟು ಪತ್ರಿಕೆಗಳನ್ನು ನಿಮಗೆ ಬರೆದೆ, ಎಷ್ಟು ವಾಕ್ಯಗಳನ್ನು ನಿಮಗೆ ಹೇಳಿದೆ, ಆದ್ರೂ ಕೂಡ ಇನ್ನೂ ತಪ್ಪಾದ ಮಾರ್ಗದಲ್ಲಿಯೇ ನೀವು ಏನ್ ಮಾಡ್ತಾ ಇದ್ದೀರಾ, ನಡೀತಾ ಇದ್ದೀರಾ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಸಭೆಯಲ್ಲಿ ಏಲಿ ಎನ್ನುವಂತ ಪ್ರವಾದಿಗೆ ಇಬ್ಬರು ಮಕ್ಕಳು ಇದ್ರು, ಓಫ್ನಿ ಫಿನೆಹಾಸ್ ಎಂಬುವವರು. ಮೊದಲನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯ 2-3 ವಚನಗಳಲ್ಲಿ, 2ನೇ ಅಧ್ಯಾಯ ಮೊದಲು 2 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ತಂದೆಗೆ ದುಃಖವನ್ನ ಉಂಟು ಮಾಡ್ತಾ ಇದ್ದಾರೆ, ಸಭೆಯ ಸಭಾಪಾಲಕನಿಗೆ ದುಃಖವನ್ನ ಉಂಟು ಮಾಡ್ತಾ ಇದ್ದಾರೆ, ಸುವಾರ್ತೆಯ ಸೇವೆಗೆ ಅಡ್ಡಿಯಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೌಲನು ಹೇಳ್ತಾ ಇದ್ದಾನೆ, ಪ್ರಿಯರೇ, ಅಯ್ಯೋ ಎಷ್ಟೋ ಸಾರಿ ಹೇಳಿದೆ, ಇವಾಗ್ಲೂ ಕೂಡ ಅಳುತ್ತಾ ಹೇಳ್ತಾ ಇದ್ದೀನಿ ನಿಮಗೆ, ತಪ್ಪಾದ ಕಾರ್ಯಗಳ ಕಡೆಗೆ ನೀವು ಹೋಗಬೇಡ್ರಿ, ನಮಗೆ ದುಃಖ ಆಗುತ್ತೆ. ಅಯ್ಯೋ, ನಮ್ಮ ಬಳಿಗೆ ಬಂದಾಗಲೂ ಕೂಡ ಯೇಸು ಬಿಡುಗಡೆ ಕೊಟ್ಟಾಗಲೂ ಕೂಡ ಇವರು ಮತ್ತೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ನಡೆದು ಹಿಂದಕ್ಕೆ ಹೋಗಿ ತಪ್ಪಾದ ಮಾರ್ಗದಲ್ಲಿ ಪುನಃ ಇವರು ನಡೀತಾ ಇದ್ದಾರಲ್ವಾ ಅಂತೇಳಿ. ಹಲ್ಲೆಲೂಯಾ. ಓಫ್ನಿ ಫಿನೆಹಾಸ್ ಎನ್ನುವಂತ ಏಲಿ ಪ್ರವಾದಿಯ ಮಕ್ಕಳು ತಂದೆಯ ಮಾತನ್ನ ಕೇಳದೆ ದುಷ್ಟರಾಗಿ, ಯಾಜಕರಾಗಿದ್ದಾಗಲೂ ಕೂಡ ದುಷ್ಟರಾಗಿ ನಡೆದುಕೊಂಡು ಪಾಪದ ಕಾರ್ಯಗಳನ್ನ ಮಂದಿರದಲ್ಲಿಯೇ ಮಾಡಿ ಅವ್ರು ಏನಾದ್ರು ಪ್ರಿಯರೇ ಕೊನೆಗೆ ನಾಶವಾಗಿ ಹೋದ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನೀವೆಲ್ಲರೂ ಕೂಡ ಆತ್ಮಿಕವಾದಂತ ಮಕ್ಕಳೇ ಆಗಿದ್ದೀರಿ. ಪ್ರಿಯರೇ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ತಪ್ಪಿ ಹೋದ್ರು ಕೂಡ ದುಃಖ ಆಗುವಂತದ್ದು ಯಾರಿಗೆ? ಸಭಾಪಾಲಕನಿಗೆ. ಯಾವ ಕುಟುಂಬ ತಪ್ಪಿ ಹೋದ್ರೂ ಕೂಡ ದುಃಖ ಆಗುವಂತದ್ದು ಯಾರಿಗೆ? ಸಭಾಪಾಲಕನಿಗೆ. ಅದರ ಸಲುವಾಗಿ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡು ವಾಕ್ಯವನ್ನ ನೀವೇನ್ ಮಾಡಬೇಕು, ಕೇಳಬೇಕು. ಓಫ್ನಿ ಫಿನೆಹಾಸ್ ಎನ್ನುವಂತ ಮಕ್ಕಳು, ಏಲಿಯ ಮಕ್ಕಳು ತಪ್ಪಾದ ಕಾರ್ಯಗಳನ್ನ, ಪಾಪದ ಕಾರ್ಯಗಳನ್ನ ಸಭೆಯಲ್ಲಿಯೇ ಬಂದು ಮಾಡಿದ ಕಾರಣಕ್ಕೋಸ್ಕರವಾಗಿ ಅವರು ಭಯಂಕರವಾದ ಶಿಕ್ಷೆಗೆ ಅವರು ಗುರಿಯಾದ್ರು, ತುತ್ತಾದ್ರು. ಪ್ರಿಯರೇ, ಏನಾಯ್ತು ಗೊತ್ತಾ? ಶತ್ರು ಸೈನ್ಯದವರು ಬಂದು ಯಾಜಕರಾಗಿರ್ತಕ್ಕಂಥ ಇವರಿಬ್ಬರು, ಏಲಿಯ ಮಕ್ಕಳಿಬ್ಬರನ್ನ ಏನ್ ಮಾಡಿದ್ರಂತೆ, ಒಂದೇ ದಿನದಲ್ಲಿ ತಂದೆ ಮತ್ತು ಇಬ್ಬರು ಮಕ್ಕಳ ಪ್ರಾಣ, ಮೂವರು ಕೂಡ ಒಂದೇ ದಿನದಲ್ಲಿ ಏನಾದ್ರು ತೀರಿ ಹೋದ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಸಭಾಪಾಲಕನಿಗೆ ನಿನ್ನ ದುಃಖವನ್ನು ತರುವಂತ ಸ್ಥಿತಿಯಲ್ಲಿದ್ದೀಯಾ? ನಿನ್ನ ದೈವ ಸೇವಕನ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ಸುವಾರ್ತೆ ಸೇವೆಯಲ್ಲಿ ನೀನು ಬಲವಾದ ಬೆನ್ನೆಲುಬಾಗಿ ನೀನು ನಿಂತಿರ್ಬೋದು. ನೀನು ಕುಟುಂಬದಲ್ಲಿ ಒಂದು ವೇಳೆ ಮುಳ್ಳಾಗಿ ಇದ್ದೀಯೇನು, ಒಂದು ಸಾರಿ ನಿನ್ನ ಜ್ಞಾಪಕಪಡಿಸ್ಕೋ. ನಿನ್ನ ಮಾದರಿಯನ್ನ ಅನೇಕರು, ಯಾಕಂದ್ರೆ ಈಗ ನಾನು ತಪ್ಪಾದ ಕಾರ್ಯಗಳನ್ನ ಮಾಡ್ತಾ, ಆಯ್ತು ನಡಿಜೆಯ ನಾಳೆ ಸಿನಿಮಾಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಅಣ್ಣನೇ ಥಿಯೇಟರ್ ಕರ್ಕೊಂಡು ಹೋಗ್ತಾನ, ಏನು ನೋಡ್ತಾರೆ, ನಾವು ಕೂಡ ನೋಡಿದ್ರೆ ಏನೈತೆ ಅಂತೇಳಿ ಜೈ ಆಯ್ತು ಎಲ್ಲರಿಗೆ ಅನ್ಸುತ್ತೆ. ಹೌದು, ಹೊಸ ಫಿಲ್ಮ್ ರಿಲೀಸ್ ಆಗಿದೆ, ಆಯ್ತು ನಡ್ರಿ, ಫೋನಾಗ 24 ತಾಸು ಮಾತಾಡ್ಕೊಂತ ಇದ್ನ ಅಂತ ಹೇಳ್ತಾರೆ. ಆ ಮಾದರಿಯನ್ನು ನಾವು ಇತರರಿಗೆ ತೋರ್ಪಡಿಸ್ತೀವಿ. ನೋಡಿದವ್ರಿಗೆ ಏನಾಗುತ್ತೆ ಏನು ಅಯ್ಯೋರು ಅಂತಾರೆ, ಯಾವಾಗ 24 ತಾಸು ಅದೇ ಫೋನ್ನಾಗ ಇರ್ತಾರೆ. ಅವ್ರಿಗೆ ಯಾವ ಗುಸು ಅದು ಇದು ಅಂತೇಳಿ ಏನ್ ಮಾಡ್ತಾರೆ, ನೋಡಿದವ್ರಿಗೆ ಏನ್ ಕಾಣಲ್ಲ, ಅದು ಚೆನ್ನಾಗಿ ಕಾಣಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ಸಭೆಗೆ ನೀವು ಮುಳ್ಳಾಗಿದ್ದೀರೇನೋ? ಆತ್ಮಿಕ ಮಕ್ಕಳೆಲ್ಲರೂ ಕೂಡ ಒಬ್ಬರದಾಗಿ ಹೇಳ್ತಾ ಇಲ್ಲ. ಹಲ್ಲೆಲೂಯಾ, ನೀವು ಸಭೆಗೆ ಏನಾಗಿದ್ದೀರಿ, ಮುಳ್ಳಾಗಿದ್ದೀರೇನೋ? ನಿಮ್ಮ ಮಾದರಿಯ ಮೂಲಕವಾಗಿ ಇತರರು ಕೂಡ ಏನಾಗ್ತಾರೆ, ತಪ್ಪಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ನೀನು ಮಾಡಿದಂತ, ಒಬ್ಬರು ಮಾಡಿದಂತ ಒಂದು ಮಾದರಿ ಇತರರನ್ನು ಕೂಡ ಏನ್ ಮಾಡುತ್ತೆ, ತಪ್ಪಿಸುತ್ತೆ. ಪ್ರಿಯರೇ, ಅದರ ಸಲುವಾಗಿ ಅನೇಕವಾದಂತ ಸಭೆಗಳಲ್ಲಿ ಅವರು ಪಾಸ್ಟರ್ ಆದಂಥವರು ಸಿಗರೇಟ್ ಸೇದಿ, ಸರಾಯಿ ಕುಡಿದು ಆ ಥರ ಮಾಡಿದಕ್ಕೋಸ್ಕರವಾಗಿ ಒಳ್ಳೆ ಐನೋರಿಗೆ ಬೆಲೆ ಇಲ್ಲಾರ್ದಂಗೆ ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸುಳ್ಳೆಲ್ಲ ಹೇಳ್ತಾ ಇರೋದು ಸತ್ಯನೇ. ಕೆಲವು ಭಾಗದ ಕಡೆಗೆ ಹೋದ್ರೆ ಸುಮಾರು ವರ್ಷಗಳಿಂದ ದೇವರು ನಂಬಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ಐನೋರಿಗೆ ಕೊಡುವಂತ ಗೌರವವನ್ನು ಅವ್ರು ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ 13ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 17ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂದ್ರೆ, ಕೊನೆಯ ವಾಕ್ಯ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನ ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದ್ದು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂಥ ಮಾತು ಪ್ರಿಯರೇ,
ಐನವರಿಗೆ ವಿರೋಧವಾಗಿ ನೀವು ನಡೆದುಕೊಳ್ತಾ ಇದ್ದೀರಿ. ಕುಟುಂಬದಲ್ಲೇ ಇರ್ಬೋದು, ಆ ಸಭೆಯಲ್ಲೇ ಇರ್ಬೋದು. ಹಲ್ಲೆಲೂಯಾ. ಇವತ್ತಿನ ದಿನವಾದ್ರೂ ನೀನು ಓಫ್ನೆ ಫೀನೆ ಆಸನ ದಾರಿಯನ್ನ ಹಿಡಿದ್ರೆ ಅರಾಜಾಗದು ಮಾನ ಯಾರ್ದು? ಇಂಥ ಗುರುಗಳ ಹತ್ರ ಹೋಗ್ತಾರಪ್ಪ ಮೃತ್ಯುಂಜಯ ಮಠ ಅಂತೇಳಿ, ಅಲ್ಲಿ ಹೋಗಿ ಹಿಂಗ ಮಾಡ್ತಾರ ನೋಡಪ್ಪ ಅಂತೇಳಿ ಯಾರಿಗೆ ಬರುತ್ತೆ ಕೆಟ್ಟ ಹೆಸರು? ಯಾರಿಗೆ ಬರುತ್ತ್ರಿ? ಯಾರಿಗೆ ಬರುತ್ತೆ? ಮಕ್ಕಳು ಫೇಲ್ ಆದ್ರೆ ಬೈಯೋದು ಯಾರನ್ನ? ಯಾರನ್ನ ಬೈತಾರೆ? ಮಕ್ಕಳು ಫೇಲ್ ಆದ್ರೆ ಮಕ್ಕಳು ಬೈಯಲ್ಲ, ಯಾರನ್ನ ಬೈತಾರ? ಯಾರು ಕಲಿಸ್ತಾರೆ? ಅಲ್ಲ, ನೀವು ತಪ್ಪಾಗಿ ನಡೆದ್ರೆ ಬೈಯೋದು ಯಾರನ್ನ? ಯಾರನ್ನ ಬೈತಾರೆ? ಇಲ್ಲಿ ನಮ್ಮ ಹತ್ರ ಬರ್ತಾ ಇದ್ರಲ್ಲ, ನಮ್ಮನ್ನು ಬೈತಾರೆ. ಅದರ ಸಲ ಪೌಲನು ಹೇಳ್ತಾ ಇದ್ದಾನೆ, ವ್ಯಸನದಿಂದ ಇರುವುದು, ಐನವರನ್ನ ವ್ಯಸನದಿಂದ ಇರುವಂತೆ ಮಾಡುವಂಥದ್ದು ನಿಮಗೆ ಪ್ರಯೋಜನ ತರುವಂಥದ್ದು ಅಲ್ಲ. ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ ಇದೆಯೇನೋ, ದೇವರ ದೃಷ್ಟಿಯಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದೆಯೇನೋ, ಒಂದು ಸಾರಿ ಆಲೋಚನೆ ಮಾಡು. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿನವಾದರೂ ನೀನು ಸಭೆಗೆ ದುಃಖ ತರುವಂತ ಕುಮಾರನಾಗಿದ್ದೀಯೇನೋ. ಅದರ ಸಲುವಾಗಿ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ ಪೌಲ. ಕೊನೆಯದಾಗಿ ಆ ಮಾತನ್ನು ಓದಿಕೊಂಡು ನಾವು ಮುಗಿಸೋಣ. 2 ಕೊರಿಂಥ 7ನೇ ಅಧ್ಯಾಯದಲ್ಲಿ ಆ ವಾಕ್ಯ ಇರುತ್ತೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ ಇರುತ್ತೆ. ತೆಗೆದಿದ್ದೀರಾ? 8ನೇ ವಾಕ್ಯದ, ನಾನು ಬರೆದ ಪತ್ರಿಕೆಯು ನಿಮಗೆ ದುಃಖ ಪಡಿಸಿದ್ದರೂ ನನಗೆ ಪಶ್ಚಾತ್ತಾಪವಿಲ್ಲ. ಅದು ನಿಮ್ಮನ್ನು ಒಂದು ಗಳಿಗೆ ಒತ್ತಾದರೂ ದುಃಖ ಪಡಿಸಿತೆಂದು ನಾನು ಮೊದಲು ಪಶ್ಚಾತ್ತಾಪ ಪಡುತ್ತಿದ್ದರೂ ಈಗ ಸಂತೋಷ ಪಡುತ್ತೇನೆ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನ ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಮ್ಮಿಂದ ಯಾವುದರಲ್ಲಿಯೂ ನಷ್ಟ ಪಡಲಿಲ್ಲವಲ್ಲ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿರುವಂತ ದುಃಖವು ಮರಣವನ್ನ ಉಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ದುಃಖಪಟ್ಟು ನಿಮಗೆ ಎಂತ ತಹತಹವನ್ನು ಉಂಟು ಮಾಡಿತ್ತು ನೋಡಿರಿ. ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ, ಎಷ್ಟೋ ಮನೋವ್ಯತೆಯನ್ನ ಅನುಭವಿಸಿದ್ರಿ, ಎಂತ ಭಯವನ್ನು ಎಂತ ಹಂಬಲವನ್ನ ತೋರಿಸಿದಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೌಲನು ಬೈತಾ ಇದ್ದಾನೆ. ಯಾಕೆ ಬೈತಾ ಇದ್ದಾನಂದ್ರೆ, ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಈ ಕೊರಿಂಥೆ ಸಭೆಯವರು. ಮಾಡಬೇಡ ಅಂತೇಳಿ ಯಾವ್ದು ಹೇಳ್ತಾ ಇದ್ದಾನೋ ಪೌಲನು, ಅದೇ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಪೌಲನು ಏನ್ ಮಾಡಿದ? ಬೈದಾಗ ಇವರು ಹೊಸದಾದಂತ ಮನಸ್ಸನ್ನ ಹೊಂದಿಕೊಂಡ್ರು. ನಮ್ಮ ಒಳ್ಳೇದಕ್ಕಲ್ವಾ ಹೇಳೋದು, ಕೆಟ್ಟದಕ್ಕೆ ಕೇಳ್ತಾರೆ ಯಾವ್ದಾದ್ರು ಇಲ್ಲಿ ಬಂದವ್ರಿಗೆ. ನೀವು ಹಾಳಾಗ್ರಿ, ನೀವು ಓಸಿ ಆಡ್ರಿ, ಇಸ್ಪೇಟ್ ಆಡ್ರಿ, ಜಗ್ಗಿ ಸಂಪಾದನೆ ಮಾಡ್ರಿ, ಕೆಟ್ಟದ ಅಡ್ಡದಾರಿ ಹಿಡಿದು ನೀವು ಭಾಳ ಜನ ಸಮೃದ್ಧಿಯವರು ಆಗ್ರಿ ಅಂತೇಳಿ ಯಾರನ್ನು ಹೇಳ್ತಾರೆ ಇಲ್ಲಿ? ಅಲ್ಲೂಯ್ಯ, ಯಾರೋ ಒಬ್ರು ಬಂದಿದ್ರು ಮೊನ್ನೆ, ಗುರುವಾರ ಅನ್ಸುತ್ತೆ. ಅಯ್ಯ ಒಂದು ನಂಬರ್ ಹೇಳ್ಬಿಡಯ್ಯ. ಏನಂದ್ರು ಅವರು? ನಂಬರ್ ಹೇಳ್ಬಿಡಯ್ಯ, ಗಾಡಿ ತಗೊಂಡ್ಬಿಡ್ತೀನಿ ಹೊಸದ. ಅಲ್ಲೆಲೂಯ್ಯ, ನಂಬರ್ ಹೇಳುವಂಥದನ್ನು ಬಿಡಿಸುವಂತ ಮಠ ಮೃತ್ಯುಂಜಯ ಮಠ. ಅಲ್ಲೆಲೂಯ್ಯ, ನೀನು ಆ ನಂಬರ್ನಿಂದ, ಆ ಒಂದು ಇಸ್ಪೆಟ್ನಿಂದ, ಆ ದುಷ್ಟ ಕಾರ್ಯಗಳಿಂದ, ದುಶ್ಚಟಗಳಿಂದ ಬಿಡುಗಡೆ ಹೊಂದಬೇಕಂದ್ರೆ ಎಲ್ಲಿ ಬರಬೇಕು? ಇಲ್ಲಿ ಬಂದ್ರೆ ನೀನು ಬಿಡುಗಡೆ ಆಗತ್ತಪ್ಪ. ಅದನ್ನ ಹೇಳದ ಇಲ್ಲಿ ಸೆಂಟಿಮೆಂಟ್ ಅಂತ ಯಾವ ಇಲ್ಲ ಅಂತೇಳಿ ಅವರಿಗೆ ಧೈರ್ಯ ಹೇಳಿ, ದೇವರಲ್ಲಿ ನೀವು ಪ್ರಯಾಸ ಪಡ್ರಿ, ದೇವ್ರು ಖಂಡಿತವಾಗಿ ಏನ್ ಮಾಡ್ತಾನೆ? ಕೊಡ್ತಾನೆ ಅಂತೇಳಿ ಬುದ್ಧಿವಾದ ಹೇಳಿ ಅವ್ರನ್ನ ಏನ್ ಮಾಡಿದ್ವಿ? ಕಳಿಸಿದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಕದಾಗ ಬರೀ ಅಡ್ಡದಾರಿ ಹಿಡಿದು ಜಲ್ದಿ ನಾವೇನಾಗ್ಬೇಕು? ಬೆಳಿಬೇಕು. ಜಲ್ದಿ ಬೆಳಿತಾರೆ, ಜಲ್ದಿ ದಪ್ಪ ಅಂತ ಕೆಳಗೆ ಬಿಡ್ತಾರೆ. ಬೆಳಿತಾರೆ ಜಲ್ದಿ, ಟವರ್ ಏರಿದಂಗೆ ಏರ್ಬಿಡ್ತಾರೆ, ಎಲ್ಲರಿಗೂ ಕಾಣಿಸಿಕೊಳ್ತಾರೆ. ಸಡನ್ ಆಗಿ ಬಿದ್ದ ಮೇಲೆ ಹೆಂಗ ಆಳಕ್ಕೋ, ಸಮುದ್ರದ ಆಳ ಹೆಂಗಿರುತ್ತೆ ಅಷ್ಟು ಆಳಕ್ಕೆ ಹೋಗ್ಬಿಡ್ತಾರೆ ಅವ್ರು. ಹಲ್ಲೆಲೂಯಾ. ಕುಟುಂಬದಲ್ಲಿ ಭಯಂಕರವಾದಂಥ ದುಃಖಕ್ಕೆ ಅವ್ರು ಏನ್ ಮಾಡ್ತಾರೆ? ಕಾರಣರಾಗ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಇದು ಮೃತ್ಯುಂಜಯ ಮಠ ಇರುವಂಥದ್ದು, ಇದು ಸ್ಥಾಪನೆಯಾಗಿರುವಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಇರುವಂಥವ್ರು ಯಾರು ಕೂಡ ಇಲ್ಲಿಗೆ ಹೋಗ್ಬಾರ್ದು, ನರಕಕ್ಕೆ ಹೋಗ್ಬಾರ್ದು, ಪಾತಾಳಕ್ಕೆ ಹೋಗ್ಬಾರ್ದು ಅಂತೇಳಿ. ಹಲ್ಲೆಲೂಯಾ.
ಸತ್ಯ ದೇವರನ್ನ ಕಂಡುಕೊಂಡು, ಸತ್ಯವುಳ್ಳಂತ ದೇವಾದಿ ದೇವರನ್ನ ಕಂಡುಕೊಂಡು ಸತ್ಯ ರಾಜ್ಯವಾಗಿರುವಂತ ಆ ಒಂದು ಪರಲೋಕ ರಾಜ್ಯಕ್ಕೆ ನೀವು ಬಾಧ್ಯಸ್ಥರಾಗಿ ಆ ಪರಲೋಕದಲ್ಲಿ ನೀವು ನಿವಾಸಿಸುವಂತೆ ಮಾಡುವಂತದ್ದೇ ಇದರ ಒಂದು ಮುಖ್ಯವಾದ ಧ್ಯೇಯವಾಗಿದೆ, ಉದ್ದೇಶವಾಗಿದೆ. ಯೇಸು ಆತನ ಬಳಿಗೆ ಬರುವವರಿಗೆ ದುಃಖ ನೀಗಿಸ್ತಾನೆ, ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಕೊಡ್ತಾನೆ, ಅಸಮಾಧಾನದಲ್ಲಿ ಇದ್ದಂತವರಿಗೆ ಸಮಾಧಾನ ಕೊಡ್ತಾನೆ. ಹಲ್ಲೆಲೂಯಾ. ಅದು ಮುಖ್ಯ ಉದ್ದೇಶವಲ್ಲ. ನಮ್ಮ ಮುಖ್ಯ ಉದ್ದೇಶ ಏನು? ಯೇಸುವೇ ನಿಜವಾದ ದೇವರು. ಹಲ್ಲೆಲೂಯಾ. ಯೇಸುವನ್ನು ನಂಬಿದರೆ ಮಾತ್ರ ನಮಗೆ ಸ್ವರ್ಗ ಇದೆ, ಯೇಸುವನ್ನು ನಂಬಿದರೆ ಮಾತ್ರ ನಮಗೆ ಮುಕ್ತಿ ಇದೆ. ಯೇಸು ಮಾತ್ರ ಆ ಒಂದು ಪುನರುತ್ಥಾನನಾದಂತ ಯೇಸು ಮಾತ್ರ ಆ ಒಂದು ಲೋಕಕ್ಕೆ ಸೇರಿಸಲು ಅರ್ಹನಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ, ಶಕ್ತಿಯಾಗಿದ್ದಾನೆ, ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನ ತಿಳಿಸುವಂತ ಮಠ ಇದು. ಹಲ್ಲೆಲೂಯಾ. ಅವರವರು ಯಾವ್ಯಾವ್ದು ಉದ್ದೇಶಕ್ಕೋಸ್ಕರವಾಗಿ ಬರ್ತಾರೆ ದೇವರಲ್ಲಿ. ಅವ್ರು ಒಂದು ವೇಳೆ ದೇವರು ಅವ್ರನ್ನ ಆರಿಸಿಕೊಂಡಿದ್ರೆ ಗಟ್ಟಿಯಾಗಿ ನಿಂದಿರ್ತಾರೆ. ಗಟ್ಟಿಯಾಗಿ ನಿಂತಂತವ್ರು ದೇವರ ಜೋಳಿಗೆಯಲ್ಲಿ ಇರ್ತಾರೆ. ಅವ್ರನ್ನ ಪರಲೋಕಕ್ಕೆ ದೇವರು ಏನ್ ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ. ಟೊಳ್ಳು ಏನಾಗ್ತವೆ? ತಾಲು ಒಟ್ಟು ಎಲ್ಲಿ ಬಿಡಲ್ಪಡುತ್ತಾ? ನಿಮ್ಮ ಹೊಲದಾಗ ಬಿಟ್ಟಿರ್ತೀರಿ, ಅದ್ರಂಗೆ ತಾಲು ತೌಡು ಎಲ್ಲ ಎಲ್ಲಿ ಬಿಡಲ್ಪಡುತ್ತಾ? ಇಲ್ಲೇ ಭೂಲೋಕದಲ್ಲಿ ಬಿಡಲ್ಪಡುತ್ತಾ. ಒಳ್ಳೆಯ ಫಲಭರಿತವಾಗಿರ್ತಕ್ಕಂಥ ಬೆಳೆ ಮಾತ್ರ ಎಲ್ಲಿ ಕರ್ಕೊಂಡು ಹೋಗ್ತಾ? ಪರಲೋಕಕ್ಕೆ ಪ್ರೇರಣೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮುಂದಿನ ವಾರ ಈ ಸೆಕ್ಷನ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಇವತ್ತಿನ ದಿನ ಎಲ್ಲರೂ ನಿಂತ್ಕೊಳ್ಳೋಣ. ನಿನ್ನ ಜೀವಿತಕ್ಕೆ ಯಾವುದು ದುಃಖಕ್ಕೆ ಕಾರಣವಾಗಿದೆಯೋ, ಒಂದು ವೇಳೆ ನಿನ್ನಲ್ಲಿರುವಂತಹ ಅನಾರೋಗ್ಯ, ನೀನು ಮೊದಲು ಮಾಡಿರ್ತಕ್ಕಂಥ ಪಾಪ ಇವತ್ತು ಅನಾರೋಗ್ಯವನ್ನು ತಂದಿದೆಯೇನೋ, ಮೊದಲು ಮಾಡಿರ್ತಕ್ಕಂಥ ಒಂದು ಕೋಪದ ಕಾರಣಗಳು ಇವತ್ತು ನಿನ್ನ ಅನಾರೋಗ್ಯಕ್ಕೆ ತುತ್ತು ಮಾಡಿದವೇನೋ. ಪ್ರಿಯರೇ, ಒಂದು ಸಾರಿ ನೆನಪು ಮಾಡಿಕೊ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸುವಿನ ಬಳಿಗೆ ಬರುವಂತವರಿಗೆ ಆತನು ಸಮಾಧಾನವನ್ನ ಕೊಡುವಂತ ದೇವರಾಗಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, 1 ಕೊರಿಂಥ 7:15 ವಚನ, ದೇವರು ಗಲಿಬಿಲಿಗೆ ಕಾರಣನಲ್ಲ, ಆತನು ಸಮಾಧಾನಕ್ಕೆ ಕಾರಣೀಭೂತನಾಗಿದ್ದಾನೆ, ಕಾರಣೀಕರ್ತೃವಾಗಿದ್ದಾನೆ ಎಂಬುದಾಗಿ. ಸಮಾಧಾನ ಇರಲಾರದೆ ಅಲಿತಾ ಇದೆಯಾ? ಸಮಾಧಾನ ಅಂದ್ರೆ ಏನೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಸಹೋದರ ಸಹೋದರಿಯೇ ನೀನು ಇದ್ದೀಯೇನು? ಯೇಸು ಹೇಳ್ತಾ ಇದ್ದಾನೆ, ನಾನೇ ನಿನಗೆ ಸಮಾಧಾನವನ್ನು ಕೊಡುವಂತ ದೇವರಾಗಿದ್ದೇನೆ. ನನ್ನ ಬಳಿಗೆ ಬರುವಂತವರಿಗೆ ಸಮಾಧಾನವನ್ನು ಅನುಗ್ರಹಿಸುವವನು ನಾನೇ ಆಗಿದ್ದೇನೆ. ನಿನಗೆ ಅನಾರೋಗ್ಯ ಇದೆಯಾ? ಆರೋಗ್ಯವನ್ನು ಕೊಡುವವನು ಯೇಸು. ನಿನಗೆ ಬಡತನ ಇದೆಯಾ? ಐಶ್ವರ್ಯವನ್ನು ಉಂಟು ಮಾಡುವವನು ಯೇಸು. ನಿನ್ನ ಜೀವಿತದಲ್ಲಿ ಕೊರತೆ ಇದೆಯಾ? ಸಮೃದ್ಧಿಯನ್ನು ಕೊಡುವವನು ಯೇಸು. ನಿನ್ನ ಜೀವಿತದಲ್ಲಿ ನೋವುಗಳಿದೆಯಾ? ನೋವನ್ನು ನೀಗಿಸುವಂತ ಪರಮ ವೈದ್ಯರು ಯೇಸು. ನಿನ್ನ ಜೀವಿತದಲ್ಲಿ ಯಾರಿಗೂ ಹೇಳಿಕೊಳ್ಳಲಾರದಂತ ಒಂದು ಸಮಸ್ಯೆಗಳಿದಾವ, ಆ ಸಮಸ್ಯೆಗಳಿಗೆ ಪರಿಹಾರವು ಯೇಸುವೇ ಆಗಿದ್ದಾನೆ. ಪ್ರಿಯರೇ, ಒಂದು ಸಾರಿ ಒಂದು ಸಂದರ್ಭದಲ್ಲಿ ಜ್ಞಾಪಕ ಪಡಿಸಿಕೊ, ನನ್ನ ದೇವರು ಸಮಾಧಾನದ ದೇವರಾಗಿದ್ದಾನೆ. ಆತನ ಬಳಿಗೆ ಬರುವಂತವರಿಗೆ ಸಮಾಧಾನವನ್ನೇ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ನೀನು ನಂಬಿಕೆ ಇಡುವುದೇ ಆದರೆ ಇವತ್ತು ಪ್ರಾರ್ಥನೆಯಲ್ಲಿ ಏಕೀಭವಿಸು. ನೀನು ಕೂಡ ಪ್ರಾರ್ಥನೆ ಮಾಡು, ಯೇಸುವೆ ನೀನು ಸಮಾಧಾನದ ದೇವರಲ್ವೇ? ನನ್ನ ಜೀವಿತದಲ್ಲಿ ರೋಗದಿಂದ ನನಗೆ ಅಸಮಾಧಾನ ಬಂದಿದೆ, ದುಃಖ ಬಂದಿದೆ. ನನ್ನ ಜೀವಿತದಲ್ಲಿ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಒಂದು ಯಜಮಾನ ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಹೆಂಡತಿ ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಬಂಧುಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಹೊಲದ ವಿಷಯದ ತೊಂದರೆಗೆ ನಿಮಗೆ ಯಾವುದಿದೆ, ಯಾವುದು ದುಃಖವನ್ನು ಉಂಟು ಮಾಡಿ ಒಂದು ಸಂದರ್ಭದಲ್ಲಿ ದೇವರ ಹತ್ರ ನೀವು ಕೇಳ್ಕೊಳ್ರಿ, ದೇವರು ಬಿಡುಗಡೆಯನ್ನು ಕೊಡ್ತಾನೆ. ಭೂಪರಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ತಂದೆ ದೇವರೇ, ಸ್ತೋತ್ರಗಳು, ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು. ಸ್ಥಿತಕ್ಕೋಸ್ಕರವಾಗಿ ಸ್ತೋತ್ರಗಳು ಕರ್ತನೆ. ಅಪ್ಪ, ದುಃಖಕ್ಕೆ ಕಾರಣಗಳು ಅಪ್ಪ, ಅದೇ ರೀತಿಯ ಕರ್ತನೆ, ದುಃಖ ಪಡುವ ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವುದು ಎಂಬ ವಿಷಯದ ಬಗ್ಗೆ ನಮ್ಮ ಸರಣಿ ಮಾತ್ರ ನಡೆಸಿದಕ್ಕೋಸ್ಕರವಾಗಿ ಸ್ತೋತ್ರ ಕರ್ತನೆ. ಪಾರ್ಶ್ವವಾಯು ಅಪ್ಪ, ಆ ಕುಮಾರ್ ಕರ್ತನೆ ಯಾವ ರೀತಿಯಾಗಿ ಮನೆಗೆ ಸಮಾಧಾನದಿಂದ ಓದನ್ನು ಕರ್ತನೆ, ಈ ಒಂದು ದಿವಸದಲ್ಲಿ ಕೂಡ ಕರ್ತನೆ, ಯಾರ್ಯಾರು ದುಃಖದಿಂದ ಬಂದಿದ್ದಾರೋ ಕರ್ತನೆ, ಅವರೆಲ್ಲರೂ ಕೂಡ ಕರ್ತನೆ ನಿನ್ನ ಸಮಾಧಾನವನ್ನು ಹೊಂದಿಕೊಂಡು ಹೋಗುವುದಕ್ಕೆ ಅಪ್ಪ ನೀವು ಮಾರ್ಗವನ್ನು ತೆರೆ ಮಾಡಿದ್ದಕ್ಕೋಸ್ಕರವಾಗಿ ನನಗೆ ಸ್ತೋತ್ರಗಳನ್ನು ಸಾಧಿಸುವಂತರಾಗಿದೆ. ಯೇಸಪ್ಪ, ಕರುಣೆಯುಳ್ಳ ದೇವರೇ, ನಿನಗೆ ಸ್ತೋತ್ರಗಳು ಕರ್ತನೆ. ಸಮಾಧಾನ ಕರ್ತನೆ, ಈ ದಿವಸ ನಮ್ಮ ಹೃದಯಗಳಲ್ಲಿ ಸಮಾಧಾನವನ್ನು ನೀವು ದಯಪಾಲಿಸಿದ ಕರ್ತನೆ, ಸಹಾಯ ಮಾಡಿ ನಡೆಸಿರಿ, ಬಲಪಡಿಸಿರಪ್ಪ. ಅಪ್ಪ, ಈಗ 7 ಮಟ್ಟದ ಧ್ಯಾನದಲ್ಲಿ ನಾವು ಪ್ರವೇಶ ಮಾಡುವಾಗ ಕರ್ತನೆ ನಿಮ್ಮ ಸಮಾಧಾನವು ಪ್ರತಿಯೊಬ್ಬರೊಳಗೆ ಪ್ರವೇಶ ಮಾಡಲು ಕರ್ತನೆ ನೀವು ಸಹಾಯ ಮಾಡಿ ನಡೆಸಬೇಕೆಂದು ಈ ಚಿಕ್ಕಮ್ಮನ ಪ್ರಾರ್ಥನೆ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತೆ ಪರಮ ತಂದೆ.